ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ದಿನಾಂಕ 20, 21 ಮತ್ತು 22 ಟೋಟಲ್ ಆಗಿ 3 ದಿನಗಳ ಕಾಲ ಏನಪ್ಪ ನಡೀತು ಅಂತ ಅಂದರೆ ಪರೀಕ್ಷೆಗಳು ನಡೆದವು. ಏನಪ್ಪ ಅಂತಂದರೆ FDA ಎಕ್ಸಾಮ್ಗೆ, HK ರೀಜನ್ನ FDA ಎಕ್ಸಾಮ್ಗೆ ಪರೀಕ್ಷೆಯನ್ನು ಮಾಡಲಾಯಿತು. ಆ ಒಂದು ಪರೀಕ್ಷೆಗೆ GK ಕ್ವಶನ್ ಪೇಪರನ್ನು ತೆಗೆದುಕೊಂಡು ನಾನು ಇವತ್ತು ಬಂದಿದ್ದೇನೆ. ನೋಡಿ, ನಮ್ಮ ತರಗತಿಯಲ್ಲಿ ನಿಮಗೆ A1 ಸೀರೀಸ್ ನಿಮಗೆ ಕಾಣ್ತದೆ, ಇಲ್ಲಿ ನೋಡ್ಬೋದು. ಈ ಒಂದು A1 ಸೀರೀಸ್ನಲ್ಲಿ ನಮ್ಮ ಒಂದು ಕ್ವಶನ್ ಪೇಪರ್ ಇದೆ, ಅದನ್ನು ನೀವು ನೋಡ್ಕೊಂಡು ಬರ್ಬೋದು. ನೋಡಿ, ತುಂಬ ಇಂಪಾರ್ಟೆಂಟಾಗಿ ಈ ಒಂದು ತರಗತಿಗಳು ಯಾವ ರೀತಿ ಇದ್ದಾವೆ ಅಂತ ಅಂದರೆ, ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಪರೀಕ್ಷೆಗಳು ಯಾವ ಪರೀಕ್ಷೆ ಬರ್ಬೋದು ಅಂದರೆ, ಈಗ 11ನೇ ತಾರೀಕಿನಂದು ಇನ್ನೂ ಕೂಡ HK ರೀಜನ್ನ ಒಂದು ಪರೀಕ್ಷೆಗಳು ಬರ್ತವೆ. ಆ ಒಂದು ಪರೀಕ್ಷೆಗಳಿಗೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥದ್ದು ಅತಿ ಅಮೂಲ್ಯವಾಗಿ ಇರತಕ್ಕಂಥದ್ದು. ಓಕೆನಾ? ಅದಕ್ಕಾಗಿ ಈ ಒಂದು ತರಗತಿಯನ್ನು ಇಲ್ಲಿಗೆ ಕೊಟ್ಟಿದ್ದೇನೆ. ಓಕೆ, ಈಗ ಮೊದಲನೇ ಪ್ರಶ್ನೆಯನ್ನು ನೋಡಪ್ಪ. ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಇಲ್ಲಿ ನೋಡ್ಬೋದು, ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಾಂಸ್ಥೀಕರಿಸಿದ ಒಂದು ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲುತ್ತೆ ಅಂತ. ನೋಡಿ, ಇನ್ನೊಂದ್ಸಲಿ ಓದ್ಕೊಳ್ಬೇಕಾದ್ರೆ ಏನಪ್ಪ ಪ್ರಶ್ನೆ ಅಂತ ಅಂದರೆ, ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಾಂಸ್ಥೀಕರಣಗೊಳಿಸಿರ್ತಕ್ಕಂಥ ಒಂದು ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಇಲ್ಲಿ ಸಲ್ಲುತ್ತೆ ಅಂತ. ನೋಡಿ, ಆಪ್ಷನ್ ನೋಡ್ಬೋದು. ಕರ್ನಾಟಕ, ರಾಜಸ್ಥಾನ, ಕೇರಳ ಮತ್ತು ತಮಿಳುನಾಡು ಅಂತ 4 ಆಪ್ಷನ್ ಇದ್ದಾವೆ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ರಾಜಸ್ಥಾನ ಇದನ್ನು ಮಾಡಿರ್ತಕ್ಕಂಥದ್ದು. ರಾಜಸ್ಥಾನ ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. ಓಕೆನಾ? ಮುಂದೆಯೂ ಕೂಡ ನಿಮ್ಮ ಬರ್ತಕ್ಕಂಥ ಒಂದು ಪರೀಕ್ಷೆಗಳಲ್ಲಿ, ಅಂದರೆ ಯಾವ ಪರೀಕ್ಷೆ ಆಗಿರ್ಬೋದು, ಮುಂದೆ ಬರ್ತಕ್ಕಂಥ KEಯಿಂದ ನಡೆಸ್ತಕ್ಕಂಥ ಒಂದು ಬೇರೆ ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆ ಕೇಳ್ಬೋದು. ಈಗ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಅಂತ ಈಗ ರೀಸೆಂಟಾಗಿ ಇರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಇದೇ ರೀತಿ ನಿಮಗೆ ಮುಂದೆ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ಕೂಡ ನೀವು ನೋಡ್ಕೋಬೇಕಾಗಿರ್ತದೆ. ಇದು ಯಾವಾಗಪ್ಪ ಅಂತ ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕರೆಂಟ್ ಅಫೇರ್ಸ್ ಇದು. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈಗ ನೆಕ್ಸ್ಟು ಎರಡನೇ ಪ್ರಶ್ನೆಗೆ ಬರೋಣ. ನೋಡಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಏನಪ್ಪ ಅಂತಂದರೆ, ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹ ಅಂತ ಕರಿತೇವೆ. ಜಾಗೃತಿ ಸಪ್ತಾಹ ಅಂತ ಅಂದರೆ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತ ನಾವು ಇಂಗ್ಲೀಷ್ನಲ್ಲಿ ನೋಡ್ಬೋದು. ಇಂಗ್ಲೀಷ್ನಲ್ಲೂ ಕೂಡ ನಾನು ತೋರಿಸ್ತೇನೆ, ನೀವು ನೋಡ್ಬೋದು. ಇಲ್ಲಿ ನೋಡಿ, ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಇನ್ ದ ಮಂತ್ ಆಫ್ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ತಿಂಗಳಿನಲ್ಲಿ ಈ ಒಂದು ವಿಜಿಲೆನ್ಸ್ ಅವೇರ್ನೆಸ್ ವೀಕನ್ನು ನಾವು ನೋಡ್ತೇವೆ ಅಂತ. ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ನಾವು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ನೋಡ್ತೇವೆ. ಈ ವರ್ಷ ಯಾವಾಗಪ್ಪ ನಡೀತು ಅಂತ ಅಂದರೆ ಅಕ್ಟೋಬರ್ 29ರಿಂದ ನವಂಬರ್ 2ರವರೆಗೆ ನಡೀತು. ಇದರಲ್ಲಿ ಏನಾದರೂ ನವಂಬರ್ ಇತ್ತು ಅಂತಲೂ ಕೂಡ, ನವೆಂಬರ್ ಆಪ್ಷನ್ ಇತ್ತು ಅಂತಲೂ ಕೂಡ ಇಲ್ಲಿ ಗ್ರೇಸ್ ಬರುವಂಥ ಒಂದು ಸಾಧ್ಯತೆ ಇರ್ತಾಯಿತ್ತು. ಅಕ್ಟೋಬರ್ ಅಥವಾ ನವಂಬರ್, ಇಲ್ಲ ಅಂತ ಅಕ್ಟೋಬರ್ ನವಂಬರ್ ಅಂತಲೂ ಕೂಡ ನಿಮಗೆ ಆಪ್ಷನಲ್ಲಿ ಕೊಡ್ಬೋದು. ಅದು ಕೂಡ ಸರಿಯಾದ ಉತ್ತರ ಆಗಿರ್ತದೆ ಅಂತ ಇಲ್ಲಿ ಹೇಳಬಹುದು. ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆಗೆ ಬರೋದಾದರೆ, ಏನಪ್ಪ ಮೂರನೇ ಪ್ರಶ್ನೆ ಅಂತ ಅಂದರೆ, ಭಾರತ ಸಂವಿಧಾನದ 243D ವಿಧಿಯು ಏನನ್ನು ಹೇಳ್ತದೆ ಅಂತ. ಭಾರತ ಸಂವಿಧಾನದ 243D ವಿಧಿಯು ಏನನ್ನು ನಿರೂಪಣೆ ಮಾಡುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ನೋಡಪ್ಪ, 243 ವಿಧಿ ಏನಪ್ಪ ಹೇಳುತ್ತೆ ಅಂತ ಅಂದರೆ, ಪಂಚಾಯಿತಿಗಳಲ್ಲಿ ಮೀಸಲಾತಿಗಳನ್ನು ಇಲ್ಲಿ ಹೇಳ್ತಕ್ಕಂಥದ್ದು. ಏನಪ್ಪ ಅಂದರೆ ಪಂಚಾಯಿತಿಗಳಲ್ಲಿ ಮೀಸಲಾತಿ, ಆಪ್ಷನ್ 2. ಓಕೆನಾ? ಪಂಚಾಯಿತಿಗಳಲ್ಲಿ ಮೀಸಲಾತಿಯನ್ನು 243D ವಿಧಿ ಹೇಳ್ತದೆ. ಅದೇ ರೀತಿ ನೀವು ಏನಪ್ಪ ತಿಳ್ಕೊಬೇಕು ಅಂತ ಅಂದರೆ, ಮುಂದೆ ಪರೀಕ್ಷೆನ ಬರೀತಕ್ಕಂಥ ಒಂದು ವಿದ್ಯಾರ್ಥಿಗಳು ಗ್ರಾಮ ಸಭೆಯ ಅಧಿಕಾರ ಯಾವುದು ಹೇಳ್ತದೆ, ರಾಜ್ಯ ಚುನಾವಣಾ ಆಯೋಗ ಯಾವುದು ಹೇಳ್ತದೆ, ರಾಜ್ಯ ಹಣಕಾಸು ಆಯೋಗ ಅವರ ಆಪ್ಷನಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಅಂತ ಅಂದರೆ ಅದರ ಆರ್ಟಿಕಲ್ಗಳನ್ನು ನೀವು ಏನು ಮಾಡಬೇಕು, ತಿಳ್ಕೊಳ್ತಾ ಹೋಗಬೇಕು. ಇದು ಒಬ್ಬ ಅಭ್ಯರ್ಥಿಯ ಒಂದು ಲಕ್ಷಣ ಆಗಿರ್ತದೆ. ಓಕೆನಾ? ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ ನೋಡಿ, MG ನರೇಗಾ GP ಅಂತ ಕೊಟ್ಟಿದ್ದಾರೆ. MGNRE-GP ಅಂತ. ಇದರ ಒಂದು ಪ್ರಮುಖ ಗುಣಲಕ್ಷಣಗಳು ಅಂದರೆ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಪ್ರಮುಖ ಗುಣಲಕ್ಷಣಗಳು ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ಇಲ್ಲಿ ಸಮಯದ ಭಾಗವಹಿಸುವಿಕೆ ಅಂತ ಇದೆ, ಮತ್ತು ದುರ್ಬಲ ವರ್ಗದವರಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಗ್ರಾಮ ಸಭೆಗಳ ಒಂದು ಸಕ್ರಿಯ ಪಾತ್ರ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 4ನೇದು ಮೆಟ್ರೋಪಾಲಿಟನ್ ಪ್ರದೇಶಗಳಲ್ಲಿ 100 ದಿನಗಳ ಉದ್ಯೋಗ ಅಂತ ಕೊಟ್ಟಿದ್ದಾರೆ. ನೋಡಿ,
ಮೆಟ್ರೋಪಾಲಿಟನ್ ಅಂತ ಅಂದರೆ ಸ್ವಲ್ಪ ಅರ್ಬನ್ ಅಂತ ಇಲ್ಲಿ ಬಂದುಬಿಡ್ತದೆ, ಅರ್ಬನ್ ಅಂತ ಅಂದರೆ ಸ್ವಲ್ಪ ನಗರ ಒಂದು ಜಾಗ ಅಂತ ಬಂದುಬಿಡ್ತದೆ. ಇಲ್ಲಿ ಮೆಟ್ರೋಪಾಲಿಟನ್ ಪ್ರದೇಶ ಅಲ್ಲ, ಇದು ರೂರಲಲ್ಲಿ ಅಥವಾ ವಿಲೇಜ್ಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ 100 ದಿನಗಳ ಒಂದು ಉದ್ಯೋಗವನ್ನು ಮಾಡೋದಕ್ಕೆ ಇದನ್ನು ತರಲಾಯಿತು. ಹಾಗಾಗಿ ಆಪ್ಷನ್ ಡಿ ಯಾವುದರಲ್ಲಿದೆ ಅದು ತಪ್ಪು. ಓಕೆನಾ, ನೋಡಿ ಆಪ್ಷನ್ ಡಿ ಎಲ್ಲೆಲ್ಲಿದೆ, ಆಪ್ಷನ್ 4ರಲ್ಲೂ ಕೂಡ ಇದೆ, ತಪ್ಪು. 3ರಲ್ಲೂ ಕೂಡ ಇದೆ, ಇದು ತಪ್ಪು. ನೆಕ್ಸ್ಟು 2ರಲ್ಲೂ ಕೂಡ ಇದೆ, ಇದು ತಪ್ಪು. ನೆಕ್ಸ್ಟು ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ 1. ನೋಡಿ, ಈ ರೀತಿಯಾಗಿ ನಿಮಗೆ ಒಂದೇ ಒಂದು ಆನ್ಸರ್ ಗೊತ್ತಿದ್ದರೂ ಕೂಡ ನೀವು ಆನ್ಸರ್ನ ಮಾಡಬಹುದು. ನಿಮಗೆ ಸಮುದಾಯದ ಭಾಗವಹಿಸುವಿಕೆ ಎಲ್ಲ ಕಡೆ ಇರ್ತದೆ, ಅದನ್ನು ನೀವು ಗೊತ್ತಿರ್ತದೆ, ಎಲ್ಲರಿಗೂ ಕೂಡ ಗೊತ್ತು, ಅದು ಎಲ್ಲದರಲ್ಲೂ ಕೂಡ ಇರಬೇಕು ಅಂತ. ಅದನ್ನು ತಗೊಂಡು ನಾವು ನೋಡಿದರೆ ಆಪ್ಷನ್ ಬಿ ಬರೋದಿಲ್ಲ. ಮತ್ತು ಡಿಯನ್ನು ನೋಡಿದರೆ ನಾವು ಏನಪ್ಪ ಮಾಡ್ತೇವೆ, ಇವು 3 ಕೂಡ ಬರೋದಿಲ್ಲ. ಈ ರೀತಿಯಾಗಿ ನೋಡಿ ಏನಪ್ಪ ಮಾಡ್ಬೋದು, ನಾವು ಈ ಒಂದು ಕ್ವಶನ್ಗೆ ನಾವು ಆನ್ಸರ್ನ ಇಲ್ಲಿ ಮಾಡ್ಬೋದು ಅಂತ. ಓಕೆನಾ, ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಂಗ್ಲೀಷ್ನಲ್ಲೂ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಪ್ರಶ್ನೆ ಪತ್ರಿಕೆಯನ್ನು ಟೆಲಿಗ್ರಾಮಲ್ಲೂ ಕೂಡ ಶೇರ್ ಮಾಡಿದ್ದೇನೆ. ಮತ್ತು ಅದರ ಜೊತೆಗೆ ಇನ್ನೂ ಕೂಡ ವಿದ್ಯಾರ್ಥಿಗಳು ಏನಪ್ಪ ಕೇಳ್ತಾರೆ ಅಂತ ಅಂದರೆ ಈ ಒಂದು ಕೀ ಆನ್ಸರ್ಸ್ಗಳನ್ನು ಕೂಡ ಶೇರ್ ಮಾಡಿ ಅಂತ ಟೆಲಿಗ್ರಾಮ್ ಲಿಂಕನ್ನು ಈಗಾಗಲೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಯಾರ್ಯಾರು ಡಿಸ್ಕ್ರಿಪ್ಷನ್ ನೋಡಿಲ್ಲ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಕೂಡ ಅಲ್ಲಿ ನಿಮಗೆ ಸಿಗುತ್ತದೆ ಅಂತ. ಓಕೆನಾ, ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಫ್ರೀಯಾಗಿ ಸಿಗ್ತವೆ, ಅಲ್ಲೂ ಕೂಡ ಜಾಯ್ನ್ ಆಗಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡ್ಬೋದು. ಕೆಳಗಿನವುಗಳಲ್ಲಿ ಯಾವುದು ಜನಸುನವಾಯಿ ಉದ್ದೇಶ ಅಲ್ಲ ಅಂತ. ಜನಸುನವಾಯಿ ಅಂತ ನಾವು ಇಂಗ್ಲೀಷ್ನಲ್ಲಿ ನೋಡ್ಕೊಂಡ್ಬಿಡೋಣ, ಏನಿದೆ ಜನಸುನವಾಯಿ ಅಂತ. ನೋಡಿ ಏನಪ್ಪ, ವಿಚ್ ಈಸ್ ನಾಟ್ ದ ಫಾಲೋಯಿಂಗ್ ಆ್ಯನ್ ಆಬ್ಜೆಕ್ಟಿವ್ ಆಫ್ ಜನಸುನವಾಯಿ ಅಂತ ಕೊಟ್ಟಿದ್ದಾರೆ. ಜನಸುನವಾಯಿನ ಒಂದು ಆಬ್ಜೆಕ್ಟಿವ್ ಯಾವುದು ಅಲ್ಲ ಅಂತ. ಓಕೆನಾ, ನಾವು ಆಪ್ಷನ್ ನೋಡೋಣ ಈಗ. ನೋಡಿ, ಆಪ್ಷನಲ್ಲಿ ಏನಿದೆ ಅಂತ ಅಂದರೆ ಜನಸುನವಾಯಿ ಉದ್ದೇಶ ಯಾವುದಲ್ಲ ಅಂತ. ಗ್ರಾಮ ಪಂಚಾಯಿತಿ ಬಜೆಟ್ಗಳ ಪರಿಶೀಲನೆ ಅಂತ ಕೊಟ್ಟಿದ್ದಾರೆ. ನಾಗರಿಕರ ತೊಡಗಿಕೊಳ್ಳುವಿಕೆ ಅಂತ ಇದೆ. ಆಡಳಿತದಲ್ಲಿ ಪಾರದರ್ಶಕತೆ ಕೊಟ್ಟಿದ್ದಾರೆ. ಮತ್ತು ಹೊಣೆಗಾರಿಕೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳಲ್ಲಿ ಇಲ್ಲಿ ಸಲ್ಲಿಸುವಿಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೋ ಉದ್ದೇಶ ಅಲ್ಲ ಅಂತಾರೆ, ಗ್ರಾಮ ಪಂಚಾಯಿತಿಗಳ ಒಂದು ಬಜೆಟ್ಗಳ ಪರಿಶೀಲನೆಯ ಒಂದು ಉದ್ದೇಶ ಅಲ್ಲ ಅಂತ, ಜನಸುನವಾಯಿ ಅಂತಕ್ಕಂಥದ್ದು. ಓಕೆನಾ, ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದರೆ 1999ರ ಆರ್ಥಿಕ ಉದಾರೀಕರಣದ ನಂತರ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷ್ಯ ಯಾವುದಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಅಂದರೆ 1991ರ ಇತ್ತೀಚೆಗೆ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷಣ ಇಲ್ಲಿ ಏನಂತ ಕೇಳಿದ್ದಾರೆ. ಏನಪ್ಪ ಲಕ್ಷಣ ಅಂತ ಅಂದರೆ ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು. ಅಂದರೆ ನಾವು ಇದನ್ನು ನೋಡಿರ್ತೇವೆ, LPG ಅಂತ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ. ಇದು ಯಾವಾಗಪ್ಪ ಬಂತು ಅಂತಂದರೆ 1991ರಲ್ಲಿ ಬಂದಿತ್ತು. ಓಕೆನಾ, ಇದು ಕೂಡ ನಿಮಗೆ ಗೊತ್ತಿರಬೇಕು, ಬೇರೆ ಯಾವುದು ಕೂಡ ಅಲ್ಲ. ಓಕೆನಾ, ಬೇರೆ ಯಾವುದು ಕೂಡ ಅಲ್ಲ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ದ್ವಿಸದನ ಶಾಸಕಾಂಗ ಇದೆ, ಸ್ವತಂತ್ರ ನ್ಯಾಯಾಂಗ, ಸಕ್ರಿಯ ಅಧ್ಯಕ್ಷ, ಮಂತ್ರಿಮಂಡಲವು ಲೋಕಸಭೆಗೆ ಉತ್ತರದಾರಿಯಾಗಿರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ ಏನಪ್ಪ ಅಂತಂದರೆ ಇಲ್ಲಿ ಭಾರತದ ಸಂಸದೀಯ ಸ್ವರೂಪದ ಸರ್ಕಾರವು ಕೆಳಗಿನ ಯಾವ ಒಂದು ಉಪಸ್ಥಿತಿಯ ಒಂದು ಬಲಗೈಯಲ್ಲಿದೆ ಅಂತ ಹೇಳಿ ಕೇಳಿದರೆ ಯಾವುದಪ್ಪ ಅಂತಾರೆ ಆಪ್ಷನ್ 4, ಮಂತ್ರಿಮಂಡಲದ ಲೋಕಸಭೆಗೆ ಇಲ್ಲಿ ಉದಾರಿಯಾಗಿರ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಓಕೆನಾ, ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಒಂದು ಸಾಂವಿಧಾನಿಕ ಅನುಚ್ಛೇದವನ್ನು ಬಳಸಿತು ಅಂತ. ಸಾಂವಿಧಾನಿಕ ಅನುಚ್ಛೇದವನ್ನು ಇಲ್ಲಿ ಬಳಸಿತು ಅಂತ ಇಲ್ಲಿ ಕೇಳಿದರೆ. ನೋಡಿ, ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಅನುಚ್ಛೇದ ಅಥವಾ ಆರ್ಟಿಕಲ್ 200 ಎಂಬತಕ್ಕಂಥದ್ದನ್ನು ಇಲ್ಲಿ ಬಳಸ್ತಾರೆ. ವೆರಿ ಇಂಪಾರ್ಟೆಂಟ್ ನೋಡಿ. ಇದು 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಸಾಂವಿಧಾನಿಕ ಅನುಚ್ಛೇದವನ್ನು ಬಳಸಿತು ಅಂತ ಅಂದರೆ ಅನುಚ್ಛೇದ 200. ತುಂಬ ಇಂಪಾರ್ಟೆಂಟ್ ಇದು. ಇದೇ ರೀತಿ ನಿಮಗೆ ಅನುಚ್ಛೇದ 111 ಏನು ಹೇಳ್ತದೆ, 123 ಏನು ಹೇಳ್ತದೆ, ಅದೇ 239 ಏನು ಹೇಳ್ತದೆ, ಅವೆಲ್ಲವನ್ನು ಕೂಡ ಗೊತ್ತಿರಬೇಕು. ಅನುಚ್ಛೇದ 123 ಏನು ಹೇಳುತ್ತೆ, ಕೋರ್ಟ್ ಬಗ್ಗೆ ಹೇಳುತ್ತೆ, ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. 123, 124 ಮತ್ತು 213 ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಮತ್ತು ಮನಿ ಬಿಲ್ ಯಾವುದರಲ್ಲಿ ಬರುತ್ತೆ ಅಥವಾ ಹಣಕಾಸಿನ ಒಂದು ಬಿಲ್ ಯಾವುದರಲ್ಲಿ ಬರುತ್ತೆ, ಅವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು ಅಂತ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಅಂತಾರಾಜ್ಯ ಮಂಡಳಿಯನ್ನು ಯಾವ ಒಂದು ಅನುಚ್ಛೇದದ ಒಂದು ಅಡಿಯಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ ಅಂತ. ಅಂತಾರಾಜ್ಯ ಅಂತ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ.
ಇಂಗ್ಲೀಷ್ನಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ನಾವು ಕರಿತೇವೆ, ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ. ಇದನ್ನು ಯಾವೊಂದು ಆರ್ಟಿಕಲ್ ಅಡಿಯಲ್ಲಿ ಬಳಸಲಾಗಿದೆ ಅಂತ ನೋಡಿ, ತುಂಬ ಡೆಪ್ತಲ್ಲಿ ಈಗ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಮುಗೀತು ಫಂಡಮೆಂಟಲ್ ರೈಟ್ಸ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ, ಯಾವ ಭಾಗದಲ್ಲಿ ಬರ್ತದೆ ಅಂತ ಕೇಳೋದು, ಮತ್ತು ಇಲ್ಲಿ ಎಲೆಕ್ಷನ್ ಕಮಿಷನ್ ಯಾವ ಭಾಗದಲ್ಲಿ ಬರುತ್ತೆ ಅಂತ ಕೇಳೋದು ಎಲ್ಲ ಹೋಯಿತು. ಈಗ ಡೈರೆಕ್ಟಾಗಿ ಏನು ಕೇಳ್ತಿದ್ದಾರೆ, ಡೆಪ್ತಾಗಿ ಇಲ್ಲಿ ನಿಮಗೆ ಆರ್ಟಿಕಲ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ನೋಡಿ, ಅನುಚ್ಛೇದದ ಬಗ್ಗೆ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನೀವೇನು ಮಾಡಬೇಕು, ಪೊಲಿಟಿಯನ್ನು ಓದಬೇಕಾದ್ರೆ ನೀವು ಈಗ ಏನು ಆರ್ಟಿಕಲ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳ್ಕೊಳ್ತಕ್ಕಂಥದ್ದು ಅತಿ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆನಾ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಅನುಚ್ಛೇದ 263, ಅನುಚ್ಛೇದ 263 ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋದಾದರೆ ಇಲ್ಲಿ ಇಂಗ್ಲೀಷ್ನಲ್ಲೂ ಕೂಡ ಕೊಟ್ಟಿದ್ದೇನೆ, ನೋಡ್ಕೋಬೋದು, ನಿಮಗೆ ಬೇಕಾದಲ್ಲಿ ನೋಡ್ಕೊಳ್ಳಿ. ನಾವು ಕನ್ನಡದ ವಿದ್ಯಾರ್ಥಿಗಳು ತುಂಬ ಜನ ಇರೋ ಕಾರಣದಿಂದಾಗಿ ಕನ್ನಡದಲ್ಲಿ ನಾನು ಹೇಳ್ಕೊಳ್ತಾ ಹೋಗ್ತೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಯಾವುದರ ಒಂದು ಪರಿಣಾಮವಾಗಿ ಭಾರತದ ಚುನಾವಣೆಗಳಲ್ಲಿ ನೋಟಾ ಎಂಬತಕ್ಕಂಥದ್ದು ಆಯ್ಕೆಯನ್ನು ಪರಿಚಯ ಮಾಡಲಾಯಿತು ಅಂತ. ಮೇಲಿನ ಯಾವುದೂ ಅಲ್ಲ ಎಂಬತಕ್ಕಂಥ ಒಂದು ನೋಟ್, ನನ್ ಆಫ್ ದಿ ಅಬವ್ ಎಂಬತಕ್ಕಂಥದ್ದನ್ನು ಯಾವುದರಿಂದ ಪರಿಚಯ ಮಾಡಲಾಯಿತು ಅಂತ ನೋಡಿ. ತುಂಬ ಜನ ಇದನ್ನು ಏನಪ್ಪ ಮಾಡಿದ್ದಾರೆ ಅಂತ, ನಾವು ಇಲ್ಲಿ ಓದಿಸಿದ್ದೀವಿ ಅಂತ ಎಲ್ಲರೂ ಕೂಡ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ 2023ರಲ್ಲಿ ಯಾವುದೋ ಕರೆಂಟ್ ಅಫೇರ್ಸಲ್ಲಿ ಬಂದಿರತಕ್ಕಂಥ ಒಂದು ಕ್ವಶನನ್ನು 2025ರಲ್ಲಿ ಪರೀಕ್ಷೆಯನ್ನು ಬರಿತಾ ಇದ್ದೀರಾ, 2025 ಎಂಡಲ್ಲಿ. ಅದಕ್ಕೆ ನೀವು 2013ರ ಒಂದು ಕರೆಂಟ್ ಅಫೇರ್ಸ್ PDF ಯಾರೂ ಕೂಡ ಓದಲ್ಲ, ಆಯಿತಾ. ನಿಮಗೇನು ಗೊತ್ತಿರಬೇಕು, ಈ ಒಂದು ನೋಟಾ ಎಂಬತಕ್ಕಂಥದ್ರ ಬಗ್ಗೆ ಗೊತ್ತಿರಬೇಕು. ಯಾಕೆ ಅಂತ ಇತ್ತೀಚೆಗೆ ಏನಪ್ಪ ಆಯಿತು ಅಂತ ಅಂದರೆ ವೋಟ್ಗಳು ಎಲ್ಲ ಕೂಡ ಆದವು, ಅಥವಾ ಇಲ್ಲಿ ಚುನಾವಣೆಗಳು ನಡೆದವು. ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡಿದ್ದೇನೆ. ಆ ಒಂದು ವಿಡಿಯೋ ಯಾರ್ಯಾರು ನೋಡಿರ್ತೀರ, ಸ್ವಲ್ಪ ನೀವು ಅದನ್ನು ಕರೆಕ್ಟಾಗಿ ನೋಡಿದ್ರಿ ಅಂತ ಅಂದರೆ ನಿಮಗೆ ಅಲ್ಲಿ ಏನಪ್ಪ ಸಿಗುತ್ತೆ ಅಂತ ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪು 2013ರ ಪ್ರಕಾರ ಬರುತ್ತೆ ಅಂತ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಯಾವಾಗಪ್ಪ ಮಾಡಿದ್ದೇನೆ ಅಂತ ಇತ್ತೀಚೆಗೆ ಮಾಡಿದ್ದೇನೆ ನಾನು ನೋಡಿ, ತುಂಬ ಲೇಟ್ ಕೂಡ ಮಾಡಿಲ್ಲ. 2013ರಲ್ಲಿ ಕರೆಂಟ್ ಅಫೇರ್ಸ್ ಮಾಡಿರೋದನ್ನು ಕೆಲವೊಬ್ಬ ಟೀಚರ್ಸ್ಗಳು ಏನಪ್ಪ ಮಾಡ್ತಿದ್ದಾರೆ ಅಂತಂದರೆ ನಾವು ಇಲ್ಲಿ ಓದಿಸಿದ್ದೇವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದರೆ ನಮ್ಮ ಒಂದು ಪ್ರಕಾರ ಸುಪ್ರೀಂ ಕೋರ್ಟ್ ತೀರ್ಪು 2013 ಏನಿದೆ, ಚುನಾವಣೆ ಅಂತಕ್ಕಂಥ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳಿದ್ದೇನೆ, ಅಲ್ಲಿ ನೀವು ನೋಡ್ಬೋದು. ಇಲ್ಲಿ ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. ಓಕೆನಾ, ಆಪ್ಷನ್ 1 ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನಾವು ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಕೆಳಗಿನವುಗಳು ಯಾವುದು ಇಲ್ಲಿ ಚುನಾವಣಾಧಿಕಾರಿ ಆಗಿರ್ತಾರೆ ಅಂತ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಯಾರಾಗಿರ್ತಾರೆ ಅಂತ ಇಲ್ಲಿ ಕೇಳಿದರೆ ಏನಪ್ಪ ಪ್ರಶ್ನೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಲೋಕಸಭೆಯ ಒಂದು ಪ್ರಧಾನ ಕಾರ್ಯದರ್ಶಿಗಳು. ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಗಳು ಏನಿರುತ್ತೆ, ಜನರಲ್ ಸೆಕ್ರೆಟರಿ ಅಂತ ಕರಿತೇವೆ. ಲೋಕಸಭೆ ಜನರಲ್ ಸೆಕ್ರೆಟರಿ ಏನಾಗಿರ್ತಾರೆ, ಚುನಾವಣಾ ಅಧಿಕಾರಿಗಳು ಇಲ್ಲಿ ಆಗಿರ್ತಾರೆ ಅಂತ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನಾವು ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎಂದು ಮತ್ತು ಇನ್ನೊಂದನ್ನು ಕಾರಣ ಎಂದು ಹೆಸರಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ಒಂದು ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು ಅಂತ ಮೊದಲನೇ ಹೇಳಿಕೆ. ನೆಕ್ಸ್ಟ್ 2ನೇ ಹೇಳಿಕೆ ನೋಡ್ಬೋದು, ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸುತ್ತೆ ಅಂತ 2ನೇದು. ಇಲ್ಲಿ ಯಾವುದು ಸರಿ ಅಂತ ನೋಡೋದಾದರೆ ಇಲ್ಲಿ 1ನೇದು ಸರಿ. ಅಲ್ಪಸಂಖ್ಯಾತರ ಸಂವಿಧಾನದ ಒಂದು ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಒಂದು ಆಯೋಗವನ್ನು ಸ್ಥಾಪನೆ ಮಾಡಿದರು, ಇದು ಸರಿ. ಆದರೆ ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸಿದೆ ಅಂತ ಏನಿದೆ, ಇದು ತಪ್ಪು. ನೇರವಾಗಿ ಮಾಡೋದಿಲ್ಲ ಇದು, ಹಾಗಾಗಿ ಇದು ತಪ್ಪು. ಹಾಗಾಗಿ ಆಪ್ಷನ್ 3 ನೋಡಿ, ಎ ಸರಿ ಇದೆ ಆದರೆ ಆರ್ ತಪ್ಪಿದೆ, ಇದು ಸರಿಯಾದ ಉತ್ತರ. ಓಕೆನಾ. ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋಣ. ಓಕೆ, ಇಲ್ಲೂ ಕೂಡ ಹೊಂದಿಸಿ ಬರೀರಿ ಅಂತ ಈ ರೀತಿಯಾಗಿ ಈ ಪ್ರಶ್ನೆಗಳನ್ನು ಕೊಟ್ಟಿದ್ದರೆ ನೀವು ನೋಡ್ಬೋದು. ಕಾಲಮ್ 1ರಲ್ಲಿ ಇರತಕ್ಕಂಥ ಒಂದು ಸಾಮಾಜಿಕ ಚಳುವಳಿ 2000 ಇಸ್ವಿ ನಂತರದ ಒಂದು ಕಾಲಮ್ 2ರಲ್ಲಿ ಇರತಕ್ಕಂಥ ಒಂದು ಅದರ ಪ್ರಮುಖ ಬೇಡಿಕೆ ಕಾನೂನು ವಿಷಯಗಳೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ನಿರ್ಭಯ ಎಂಬತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಯಾರಿಗೆ ಗೊತ್ತಿಲ್ಲ ನಿರ್ಭಯ ಎಂಬತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಲಿಂಗಾಧಾರಿತ ಒಂದು ದೌರ್ಜನ್ಯಕ್ಕೆ ಕಠಿಣ ಕಾನೂನುಗಳನ್ನು ಮತ್ತು ಸುಧಾರಣೆಗಳನ್ನು ಇದರ ಮುಖಾಂತರ ತರಲಾಯಿತು. 2012ರಲ್ಲಿ ನಿರ್ಭಯ ಎಂಬತಕ್ಕಂಥ ಒಂದು ರೇಪ್ ಕೇಸ್ ಏನಿದೆ ಅದರಿಂದ ಈ ಒಂದು ನಿರ್ಭಯ ಚಳುವಳಿ ಹುಟ್ಟುಕೊಳ್ತದೆ. 1ನೇದು 3 ಬರಬೇಕು. ಇಲ್ಲಿ ಆಪ್ಷನ್ ಏನಲ್ಲೂ ಕೂಡ ಇದೆ, ಬಿನಲ್ಲೂ ಕೂಡ ಇದೆ. ನೆಕ್ಸ್ಟು ಇನ್ನೊಂದು ನೋಡ್ಬೋದು, ಭೀಮ್ ಆರ್ಮಿ ಸಂಘಟನೆ ಎಂಬತಕ್ಕಂಥದ್ದು. ನೋಡಿ, ಭೀಮ್ ಎಂಬತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಭೀಮ್ ಆರ್ಮಿ ಸಂಘಟನೆ ಯಾವುದಕ್ಕೆ ಮಾಡ್ತೀವಿ ಅಂತಲೂ ಕೂಡ ನಾವು ನೋಡ್ಬೋದು. ಏನಪ್ಪ ಮಾಡ್ತೀವಿ ಅಂತ ಅಂದರೆ ಏನು, ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಸಂವಿಧಾನದ ಜಾತ್ಯತೀತತೆಯ ಒಂದು ರಕ್ಷಣೆ ಅಂತ. ಇಲ್ಲಿ 2ನೇದು 1 ಆಗ್ತದೆ. ಈಗ ಡೈರೆಕ್ಟಾಗಿ ನಾವು ಆನ್ಸರ್ ಮಾಡ್ಬೋದು. ಬಿ 4ನೇದಲ್ಲಿ ಯಾವುದರಲ್ಲಿದೆ, ಆಪ್ಷನ್ ಎನಲ್ಲಿದೆ. ಎ 3ನೇದು ಯಾವುದರಲ್ಲಿದೆ, ಆಪ್ಷನ್ ಎ ಮತ್ತು ಬಿನಲ್ಲಿದೆ. ಹಾಗಾದರೆ ಇದು ತಪ್ಪು, ಇದು ಸರಿ. ಡೈರೆಕ್ಟಾಗಿ ನಾವು ಆನ್ಸರ್ ಮಾಡ್ಬೋದು.
ನಿಮಗೆ ಒಂದು ಗೊತ್ತಿದ್ರೂ ಕೂಡ ಆನ್ಸರ್ ಮಾಡ್ಬೋದು. ಇದನ್ನು ಎಲಿಮಿನೇಷನ್ ಟೆಕ್ನಿಕ್ ಅಂತ ನಾವು ಕರಿತೇವೆ. ಎಲಿಮಿನೇಷನ್ ಟೆಕ್ನಿಕನ್ನು ಎಷ್ಟು ಜನರಿಗೆ ಗೊತ್ತಿರ್ತದೆ ಎಲಿಮಿನೇಷನ್ ಟೆಕ್ನಿಕ್ಕು ಅವರಿಗೆ ಸ್ವಲ್ಪ ಎಕ್ಸಾಮಲ್ಲಿ ಏನು ಸ್ಕೋರ್ ಮಾಡೋದು ಅತಿ ಸೂಕ್ತ ಅಥವಾ ಅತಿ ಸ್ವಲ್ಪ ಈಸಿ ಆಗ್ತದೆ ಅಂತ ನಾವಿಲ್ಲಿ ಹೇಳಬಹುದು. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಪೂರ್ವದತ್ತ ನೋಡು ಎಂಬತಕ್ಕಂಥದ್ದು ನೋಡಿ. ಪೂರ್ವದತ್ತ ನೋಡು ಎಂಬತಕ್ಕಂಥದ್ದು ಪೂರ್ವದತ್ತ ಕ್ರಿಯಾಶೀಲವಾಗು ನೀತಿಯಾಗಿ ಬದಲಾವಣೆ ಯಾವುದರ ಪ್ರಮುಖ ಉದ್ದೇಶ ಏನು ಅಂತ ಕೊಟ್ಟಿದ್ದಾರೆ. ಇಂಥ ಒಂದು ಪ್ರಶ್ನೆಗಳಿಗೆ ಯಾರೂ ಕೂಡ ಆನ್ಸರ್ ಮಾಡೋದಿಲ್ಲ. ಆದರೆ ಕೆಲವೊಬ್ಬರು ಸುಮ್ಮನೆ ಹಾಕಿ ಬಂದಿರ್ತಾರೆ, ಅವ್ರದ್ದು ಕೂಡ ಸರಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತವೆ. ಆದರೆ ಇಂಥ ಪ್ರಶ್ನೆಗಳಿಗೆ ಆನ್ಸರ್ನ ಮಾಡದೇ ಇರೋದು ತುಂಬ ಒಳ್ಳೆಯದು. ಆದರೆ ಇಲ್ಲಿ ನೋಡಿ, ನಾನು ಇಲ್ಲಿ ಸರಿಯಾದ ಉತ್ತರವನ್ನು ಹೇಳಿಬಿಡ್ತೇನೆ. ಪೂರ್ವ ಏಷ್ಯಾದೊಂದಿಗಿನ ಸಾಂಸ್ಕೃತಿಕ ಸಂಪರ್ಕ ಕೊಂಡಿಗಳನ್ನು ಸಕ್ರಿಯ ಆರ್ಥಿಕ ಮತ್ತು ರಣನೀತಿ ಸ್ಟ್ರಾಟಜಿಕ್ ಒಂದು ಸಹಭಾಗಿತ್ಯವನ್ನಾಗಿ ಪರಿವರ್ತನೆ ಮಾಡೋದು. ಆಪ್ಷನ್ 4 ಎಂಬತಕ್ಕಂಥದ್ದು ಇದು ಸರಿಯಾದ ಉತ್ತರ. ಓಕೆನಾ. ಇಂಥ ಪ್ರಶ್ನೆಗಳಿಗೆ ಯಾರೂ ಕೂಡ ಆನ್ಸರ್ ಮಾಡೋದಿಲ್ಲ. ಏನು 13 ಪ್ರಶ್ನೆಗಳನ್ನ ಹೇಳಿದೆ, 13 ಪ್ರಶ್ನೆಗಳು ಕೂಡ ಆನ್ಸರ್ ಮಾಡೋ ಥರ ಇದ್ದು, ಆದರೆ ಇದು ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆ. ಇದನ್ನು ಎಲ್ಲರೂ ಕೂಡ ಬಿಟ್ಟು ಬರ್ತಾರೆ, ಆದರೆ ನೀವೇನು ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ. ಭಾರತದ ವಿವಿಧ ರಾಜ್ಯಗಳ ರಾಜಧಾನಿಗಳನ್ನು ಸ್ಥಾನವನ್ನು ಗಮನದಲ್ಲಿ ಇಟ್ಟುಕೊಂಡು ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳ ಒಂದು ಅನುಕ್ರಮವನ್ನು ಗುರುತಿಸಿ ಅಂತ. ಅಂದರೆ ಇಲ್ಲಿ ಪಶ್ಚಿಮಕ್ಕೆ, ಪೂರ್ವದಿಂದ ಪಶ್ಚಿಮ. ಪೂರ್ವ ಅಂತಂದರೆ ಯಾವುದ್ರಲ್ಲಿ ಬರುತ್ತೆ? ಈ ಕಡೆ ಪೂರ್ವ ಅಂದರೆ ಬಂಗಾಳಕೊಲ್ಲಿ ಕಡೆ ಪೂರ್ವ, ಅರಬ್ಬಿ ಸಮುದ್ರದ ಕಡೆ ಪಶ್ಚಿಮ. ಈ ಕಡೆಯಿಂದ ಈ ಕಡೆ ಬರಬೇಕು. ಯಾವುದು ಮೊದಲು ಬರ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಮತ್ತೇನೈತೆ ಇಲ್ಲಿ? ಅದನ್ನು ಬಿಟ್ಟರೆ ಏನೂ ಇಲ್ಲ. ನೋಡಿ, ಮೊದಲನೇದು ಯಾವ್ದು ಬರುತ್ತೆ? ಭಾರತ ಈ ರೀತಿಯಾಗಿದೆ, ಆಯಿತಾ? ಈ ರೀತಿಯಾಗಿದೆ. ಇದನ್ನು ಮೇಲ್ಗಡೆ ಬಿಡಿಸೋದಕ್ಕಾಗಲ್ಲ, ಅದನ್ನು ನೀವು ತಿಳ್ಕೊಳ್ಳಿ. ಈಗ ಬಿಡಿಸಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ಭಾರತ ಈ ರೀತಿಯಾಗಿದೆ ಅಂತ ಅಂದ್ಕೊಳ್ಳಿ. ಹೈದರಾಬಾದ್ ಇಲ್ಲಿದೆ, ಆಯಿತಾ? ಹೈದರಾಬಾದ್ ಇಲ್ಲಿ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. ರೆಡ್ ಕಲರಿಂದ ಮಾರ್ಕ್ ಮಾಡೋಣ. ಹೈದರಾಬಾದ್ ಇಲ್ಲಿ ಬರ್ತದೆ, ಚೆನ್ನೈ ಇಲ್ಲಿ ಬರ್ತದೆ, ಭುವನೇಶ್ವರ ಇಲ್ಲಿ ಬರ್ತದೆ, ಕಲ್ಕತ್ತಾ ಇಲ್ಲಿ ಬರ್ತದೆ. ನೋಡಿ, ಯಾಕಪ್ಪ ಹೈದರಾಬಾದ್, ಚೆನ್ನೈ, ಕಲ್ಕತ್ತಾ, ಭುವನೇಶ್ವರನ್ನೇ ಯಾಕೆ ತೊಗೊಂಡೆ ಅಂತ ಅಂದರೆ, ಮೊದಲನೇ ಆಪ್ಷನ್ ನೋಡಿ ಎಲ್ಲದರಲ್ಲೂ. ಒಂದನೇದರಲ್ಲಿ ಹೈದರಾಬಾದ್ ಮೊದಲಿದೆ, ಎರಡನೇದರಲ್ಲಿ ಚೆನ್ನೈ ಮೊದಲಿದೆ, ಮೂರನೇದರಲ್ಲಿ ಕೋಲ್ಕತ್ತಾ ಮೊದಲಿದೆ, ನಾಲ್ಕನೇದರಲ್ಲಿ ಭುವನೇಶ್ವರ ಮೊದಲಿದೆ. ನೋಡಿ, ಪೂರ್ವದಲ್ಲಿ ಅತಿ ಪೂರ್ವದಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥದ್ದು ಪ್ಲೇಸ್ ಯಾವುದು? ನೀವು ನೋಡ್ಬೋದು, ಕಲ್ಕತ್ತಾ. ನೋಡಿ, ಕಲ್ಕತ್ತಾ ಎಲ್ಲಿದೆ? ಈ ಒಂದು ಭಾಗದಲ್ಲಿ. ಕೋಲ್ಕತ್ತಾ ಇಲ್ಲಿ ಇರ್ತಕ್ಕಂಥದ್ದು. ಓಕೆನಾ. ಹಾಗಾಗಿ ಡೈರೆಕ್ಟಾಗಿ ನಾವು ಹೇಳ್ಬೋದು ಆಪ್ಷನ್ 3 ಸರಿಯಾದ ಉತ್ತರ ಅಂತ. ಈಸಿಯಾಗಿ ನಾವು ಇದನ್ನು ಕೂಡ ಆನ್ಸರ್ನ ಮಾಡ್ಬೋದಾಗಿತ್ತು. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ? ಓಕೆ ನೋಡಿ, ಜನಸಂಖ್ಯಾ ಶ್ರೇಣಿಯ ಆಧಾರದ ಮೇಲೆ ಜನಗಣತಿಯನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ. ಆರೋಹಣ ಅಂತಂದರೆ ಏರಿಕೆಯ ಕ್ರಮ ಅಂತ. ಓಕೆನಾ. ನೋಡಿ, ಮೆಟ್ರೋಪಾಲಿಟನ್ ಸಿಟಿ ಇದೆ, ಮೆಗಾ ಸಿಟಿ ಇದೆ, 1 ಲಕ್ಷ ನಗರ ಅಥವಾ 1 ಲ್ಯಾಕ್ ಸಿಟಿ ಇದೆ, ಪಟ್ಟಣ ಇದೆ, ಮಧ್ಯಂತರ ಪಟ್ಟಣ ಅಥವಾ ಇಂಟರ್ಮೀಡಿಯೇಟ್ ಟೌನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, 16ನೇ ಸರಿಯಾದ ಉತ್ತರವನ್ನು ನೋಡೋಣ. ನೋಡಿ, ಮೊದಲನೇದು ಏನಪ್ಪ ಬರುತ್ತೆ ಅಂತ ಅಂದರೆ, ಇಲ್ಲಿ ಮೊದಲನೇದು ಪಟ್ಟಣಗಳು ಕೊಟ್ಟಿದ್ದಾರೆ, ನೆಕ್ಸ್ಟು ಮೆಟ್ರೋಪಾಲಿಟನ್ ಸಿಟಿ ಕೊಟ್ಟಿದ್ದಾರೆ, ಮಧ್ಯಂತರ ಪಟ್ಟಣ ಅಂತ ಕೂಡ ಕೊಟ್ಟಿದ್ದಾರೆ, ನೆಕ್ಸ್ಟು ಇಲ್ಲಿ 4ನೇದು ಮೆಗಾ ಸಿಟಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದು ಯಾವ್ದು ಬರುತ್ತೆ ಅಂತ ಅಂದರೆ ಪಟ್ಟಣಗಳು ಬರ್ತದೆ. ಪಟ್ಟಣಗಳಾದಮೇಲೆ ಮಧ್ಯಂತರ ಇಂಟರ್ಮೀಡಿಯೇಟ್ ಟೌನ್ಸ್ ಅಂದರೆ ಈ ಕಡೆ ಫುಲ್ ಟೌನ್ಸು ಅಲ್ಲ, ಈ ಕಡೆ ಪಟ್ಟಣನೂ ಅಲ್ಲ, ಪಟ್ಟಣಕ್ಕಿಂತ ದೊಡ್ಡದು, ಟೌನ್ಸ್ಗಿಂತ ಸಣ್ಣದು ಅಂತ ಮಧ್ಯಂತರ ಪಟ್ಟಣಗಳು ಅಂತಾರೆ. ಮೊದಲನೇದು ಡಿ ಬರಬೇಕು. ಯಾವುದರಲ್ಲಿದೆ? ಡಿ 1ರಲ್ಲೇ ಇರ್ತಕ್ಕಂಥದ್ದು. 16ನೇದು 1 ಸರಿಯಾದ ಉತ್ತರ. ನೆಕ್ಸ್ಟು ಮಧ್ಯಂತರ ಪಟ್ಟಣಗಳು ಬರ್ತವೆ. ನೆಕ್ಸ್ಟು 1 ಲಕ್ಷ ನಗರ ಬರ್ತದೆ. ನೆಕ್ಸ್ಟು ಇಲ್ಲಿ ಏನಪ್ಪ ಬರುತ್ತೆ ಅಂದರೆ ಮೆಟ್ರೋಪಾಲಿಟನ್ ಸಿಟಿ ಬರುತ್ತೆ ಮತ್ತು ಮೆಗಾ ಸಿಟಿ ಬರ್ತದೆ. ಓಕೆನಾ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನಾವು ಈಗ ನೋಡೋಣ. ಇಲ್ಲಿ ಕೆಳಗಿನವುಗಳಲ್ಲಿ ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ ಅಂತ ಇಲ್ಲಿ ಪ್ರಶ್ನೆ. ಯಾವ ಅರಣ್ಯ ಅತಿ ಹೆಚ್ಚಾಗಿ ಇರತಕ್ಕಂಥ ಅರಣ್ಯ ಯಾವುದು ಅಂತ? ಯಾವುದಪ್ಪ ಅಂತ ಅಂದರೆ ಉಷ್ಣವಲಯದ ಎಲೆಯುದುರುವ ಅರಣ್ಯಗಳು, ಡೆಸಿಡಿಯೋಸ್ ಫಾರೆಸ್ಟ್ಸ್ ಅಂತ ಕರೀತೇವೆ. ಟೆಂಪರೇಟ್ ಡೆಸಿಡಿಯೋಸ್ ಫಾರೆಸ್ಟ್ ಅಂತ. ಓಕೆನಾ. ಆಪ್ಷನ್ 3 ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಮತ್ತು ಸರಿಯಾದ ಉತ್ತರವನ್ನು ನೀಡಿರುವ ಕೋಡ್ಗಳನ್ನು ಬಳಸಿ ಆಯ್ಕೆ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಸುನಾಮಿಗಳು ಉಬ್ಬರವಿಳಿತ ಅಲೆಗಳು ಅಂತ ಕೊಟ್ಟಿದ್ದಾರೆ. ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪದ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾಗ್ತಕ್ಕಂಥ ದೊಡ್ಡ ಅಲೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 3ನೇದು ಕೇವಲ ಲಂಬ ಭೂಕಂಪದ ಅಡಚಣೆ ಮಾತ್ರ ಸುನಾಮಿಗಳಿಗೆ ಕಾರಣ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 4ನೇದು ಪ್ರತಿ 2 ಮತ್ತು 3 ವರ್ಷಗಳಿಗೆ ಒಮ್ಮೆ ದೊಡ್ಡ ಸುನಾಮಿಗಳು ಇಲ್ಲಿ ಕಂಡು ಬರ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವುದು ಸರಿ ಇಲ್ಲಿ? ನೋಡಿ, ಸುನಾಮಿಗಳು ಉಬ್ಬರವಿಳಿತ ಅಲೆಗಳು ಅಂತ ಕೊಟ್ಟಿದ್ದಾರೆ. ಉಬ್ಬರವಿಳಿತ ಅಲೆಗಳು ಅಲ್ಲ. ಇಲ್ಲಿ ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪದ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾಗುವ ದೊಡ್ಡ ಅಲೆಗಳು. ಇದು ಸರಿ. ಬಿ ಸರಿ ಇದೆ ನೋಡಿ.
ಬಿ ಯಾವ್ಯಾವುದರಲ್ಲಿದೆ, ಇದರಲ್ಲೂ ಇದೆ, ಇದರಲ್ಲೂ ಇದೆ, ಇದರಲ್ಲೂ ಇದೆ, ಇದರಲ್ಲಿದೆ. ಅದರಿಂದ ನಮಗೇನು ಕೂಡ ಯೂಸ್ ಇಲ್ಲ. ನೆಕ್ಸ್ಟು ಕೇವಲ ಲಂಬ ಭೂಕಂಪನ ಅಡಚಣೆಗೆ ಮಾತ್ರ ಸುನಾಮಿಗಳು ಕಾರಣ ಆಗ್ತವೆ ಅಂತ. ಹೌದು, ಇದು ಕೂಡ ಲಂಬ ಭೂಕಂಪನ ಅಡಚಣೆಗೆ ಮಾತ್ರ ಇಲ್ಲಿ ಸುನಾಮಿಗಳು ಕಾರಣ ಆಗ್ತವೆ. ಸಿ ಯಾವ್ಯಾವುದರಲ್ಲಿದೆ ನೋಡಿ, ಇದರಲ್ಲೂ ಇದೆ, ಇದರಲ್ಲೂ ಇದೆ, ಇದರಲ್ಲಿದೆ, ಆದರೆ ಇದರಲ್ಲಿಲ್ಲ, ಇದು ತಪ್ಪು. ಓಕೆನಾ, 4ನೇದು ಬರೋದಿಲ್ಲ. ನೆಕ್ಸ್ಟು 3ನೇದು ಪ್ರತಿ 2ರಿಂದ 3 ವರ್ಷಗಳಿಗೊಮ್ಮೆ ದೊಡ್ಡ ಸುನಾಮಿಗಳು ಕಂಡು ಬರ್ತವೆ ಅಂತ. ಯಾವ್ಯಾವುದರಲ್ಲಿದೆ, ಬಿ ಸಿ ಡಿ ಇದರಲ್ಲಿದೆ ಮತ್ತು ಇದರಲ್ಲಿದೆ. ಹಾಗಾಗಿ ಇಲ್ಲಿ 1ನೇದು ಸುನಾಮಿಗಳು ಉಬ್ಬರವಿಳಿತ ಅಲೆಗಳು ಅಂತ ಕೊಟ್ಟಿದ್ದಾರೆ. ಅಲೆಗಳು ಅಲ್ಲ, ಅದು 2ನೇದು ಸರಿ, ಆದರೆ 1ನೇದು ತಪ್ಪು. 1ನೇದು ತಪ್ಪು ಅಂತಂದರೆ ಇದು ಕೂಡ ಅಲ್ಲ. 16ನೇದು 18ನೇದು 3 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋಣ. ಹೊಂದಿಸಿ ಬರೀರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಬಾರೋಮೀಟ್ರ್ ಅಂತ ಕೊಟ್ಟಿದ್ದಾರೆ, ಹೈಗ್ರೋಮೀಟ್ರ್ ಅಂತ ಇದೆ, ಅನಿಮೋಮೀಟ್ರ್ ಅಂತ ಇದೆ, ಥರ್ಮೋಮೀಟ್ರ್ ಅಂತ ಇದೆ. ನೋಡಿ, ಥರ್ಮೋಮೀಟ್ರ್ ಈಸಿಯಾಗಿ ಹೇಳ್ತೀರಾ ಉಷ್ಣಾಂಶ ಅಂತ. 4ನೇದು 1ನೇದು ಆಪ್ಷನ್ ಯಾವುದಲ್ಲಿದೆ, ಎಲ್ಲೆಲ್ಲಿದೆ ಅಂತ ನೀವು ನೋಡ್ಬೋದು. 4ನೇದು ಇರತಕ್ಕಂಥ ಒಂದು D1 ಎಂಬತಕ್ಕಂಥ ಆಪ್ಷನ್ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಇವೆರಡು ಕೂಡ ಡೈರೆಕ್ಟಾಗಿ ಎಲಿಮಿನೇಟ್ ಆಗ್ತವೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಬಾರೋಮೀಟ್ರ್ ಎಂಬತಕ್ಕಂಥದ್ದು. ಬಾರೋಮೀಟ್ರ್ ಆರ್ದ್ರತೆಯ ಬಗ್ಗೆ ಹೇಳ್ತದೆ. ಬಾರೋಮೀಟ್ರ್ ಏನು ಹೇಳ್ತದೆ, ಆರ್ದ್ರತೆ ಪ್ರೆಷರ್ ಬಗ್ಗೆ ಹೇಳ್ತದೆ. 1ನೇದು 4 ಎಲ್ಲಿದೆ, ಇದಲ್ಲೂ ಕೂಡ ಇಲ್ಲ. ಹಾಗಾಗಿ ಆಪ್ಷನ್ 2 ನೋಡಿ. ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂದರೆ ಈಸಿಯಾಗಿ ಮಾಡ್ಬೋದು. ಯಾರು ಮ್ಯಾಕ್ಸಿಮಮ್ ಆನ್ಸರ್ ಮಾಡಿರ್ತೀರ ಅವರಿಗೆ ಮಾತ್ರ ಜಾಬ್ ಸಿಗ್ತದೆ. ಮೋರ್ ದ್ಯಾನ್ 90% ಇಲ್ಲಿ ಸ್ಕೋರ್ ಮಾಡ್ತಾರೆ ಇಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು. ಆಯಿತಾ, ನೆಕ್ಸ್ಟು ನೋಡೋಣ. ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುವ ಹಸಿರುಮನೆ ಅನಿಲಗಳು ಕನಿಷ್ಠದಿಂದ ಗರಿಷ್ಠವರೆಗೆ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಹೆಕ್ಸಾಫ್ಲೋರೈಡ್, ಮೀಥೇನ್, ಹೈಡ್ರೋಕ್ಲೋರೋ ಫ್ಲೋರೋಕಾರ್ಬನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೋಡ್ಬೋದು. ಮೊದಲನೇದು ಯಾವ್ದು ಬರುತ್ತೆ ಅಂತಾನೆ ಸಲ್ಫರ್ ಹೆಕ್ಸಾಫ್ಲೋರೈಡ್ ಅಂತಕ್ಕಂಥದ್ದು ಬರುತ್ತೆ, SF6 ಅಂತ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಅಂದರೆ ಡಿ ಅಂದರೆ ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ ಬರ್ತದೆ. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಮೀಥೇನ್ ಬರ್ತದೆ. ಕೊನೆಯದಾಗಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಹಾಗಾಗಿ ಯಾವುದು ಆಪ್ಷನು, ಇದು ಸರಿಯಾದ ಉತ್ತರ. ಓಕೆನಾ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಮುಂದಿನ ಪ್ರಶ್ನೆಗೆ ಹೋಗೋಣ ಅಂದರೆ ಹೋಗ್ತೇನೆ, ಇಲ್ಲ ಅಂತಾನೆ ಈಗಾಗಲೇ 21 ನಿಮಿಷ ಆಗಿದೆ. ಮುಂದಿನ ತರಗತಿಗಳಲ್ಲಿ ಬೇಕಾದರೆ ನಾನು ಇನ್ನೂ ಕೂಡ 80 ಪ್ರಶ್ನೆಗಳಿದ್ದಾವೆ. ಈಸಿಯಾಗಿ ನೋಡ್ಕೊಳ್ತಾ ಹೋಗೋಣ. 11ನೇ ತಾರೀಕು ಎಕ್ಸಾಮ್ ಇದೆ, ಇನ್ನೂ ಕೂಡ ತುಂಬ ಟೈಮ್ ಇದೆ, ನೋಡ್ಕೊಳ್ತಾ ಹೋಗೋಣವಂತೆ. ನಮ್ಮ ಒಂದು ತರಗತಿಗಳು ನಿಮಗೆ ಎಲ್ಲರಿಗೂ ಕೂಡ ಹೇಗೆ ಅನಿಸ್ತದೆ ಎಲ್ಲರೂ ಕೂಡ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ತರಗತಿಗಳನ್ನು ನೋಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪ ಮಾಡ್ತೇನೆ ಅಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದಾದ ಬಳಿಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇದೇ ರೀತಿ ನಿಮಗೆ ಚಾನಲ್ನಲ್ಲಿ ಹೊಸ ವಿಡಿಯೋಗಳು ಕ್ಲಾಸ್ಗಳು ಸಿಗ್ತಾ ಹೋಗ್ತವೆ, ಅದನ್ನು ಕೂಡ ನೀವು ನೋಡ್ಕೊತಾ ಹೋಗ್ಬೋದು. ಓಕೆನಾ, ವಿಡಿಯೋನಲ್ಲಿ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ. ಹಾಯ್, ಎಲ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿದೆ, ಹಿಂದಿನ ಒಂದು ತರಗತಿಯಲ್ಲಿ ನಾವು 20 ಪ್ರಶ್ನೆಗಳನ್ನು ಅತಿ ಪ್ರಮುಖವಾಗಿ ಈಸಿಯಾಗಿ ನಾವು ಡಿಸ್ಕಷನ್ ಅಥವಾ ವಿವರಣೆಯನ್ನು ಕೊಟ್ಕೊತಾ ಹೋಗಿದ್ವಿ. ಇನ್ನೂ ಮುಂದೆ ಅಂದರೆ ಇನ್ನೂ ಒಂದು 20ರಿಂದ 25 ಕ್ವಶನ್ 50 ಕ್ವಶನ್ ನೋಡ್ಬೇಡೋಣ ಇವತ್ತು. ಯಾಕೆ ಅಂತ ಅಂದರೆ ಈ ಒಂದು GK ಪೇಪರ್ ಈಗ 11ನೇ ತಾರೀಕು ಇನ್ನೊಂದು ಪ್ರಶ್ನೆ ಪತ್ರಿಕೆ ಬರುತ್ತೆ. SDA ಮತ್ತು FDAದು 2026ರಲ್ಲಿ ಜನವರಿನಲ್ಲಿ ಒಂದು ಕ್ವಶನ್ ಪೇಪರ್ ಬರ್ತದೆ. ಅದಕ್ಕೂ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಬೇಗ ಮಾಡ್ತಾ ಇದ್ದೇನೆ. ನೋಡಿ, ಮೊದಲನೇದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ಇಂಪಾರ್ಟೆಂಟಾಗಿ ನೀವು ಏನಪ್ಪ ತಿಳ್ಕೊಬೇಕು ಅಂತ ಅಂದರೆ, ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಬಿಡಿಸೋದನ್ನು ತಿಳ್ಕೊಬೇಕು. ಓಕೆನಾ, ಈಗ ಮೊದಲನೇ ಪ್ರಶ್ನೆ ಈಗ ನೋಡೋಣ. ಇವತ್ತಿನ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ನೀಡುವುದರ ಮೂಲಕ ಸಂಕೇತಗಳನ್ನು ಆಯ್ಕೆ ಮಾಡಿ ಅಂತ. ನೋಡಿ, ಜೀವನಾಧಾರ ಕೃಷಿ ಅನುಸರಿಸುತ್ತಿರ್ತಕ್ಕಂಥ ಒಂದು ಸಾಮಾಜಿಕ ಗುಂಪು ಇದೆ. ಅದರ ಪಕ್ಕದಲ್ಲಿ ದೇಶವನ್ನು ಕೊಟ್ಟಿದ್ದಾರೆ. ಲಡಾಂಗ್ ಇದೆ, ತಾಮ್ ರೈ ಅಂತ ಕೊಟ್ಟಿದ್ದಾರೆ, ಪೋಡಾ ಅಂತ ಇದೆ, ಚೀನಾ ಅಂತ ಇದೆ, 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಲಡಾಂಗ್ ಎಂಬತಕ್ಕಂಥದ್ದು ಮಲೇಷ್ಯಾಗೆ ಸಂಬಂಧ ಹೊಂದಿದೆ, ಮಲೇಷ್ಯಾಗೆ. ನೆಕ್ಸ್ಟು ತಾಮ್ರೈ ಎಂಬತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂದರೆ ಥೈಲ್ಯಾಂಡ್ಗೆ. ನೆಕ್ಸ್ಟು ಪೋಡಾ ಎಂಬತಕ್ಕಂಥದ್ದು ಯಾವುದಕ್ಕೆ ಬರುತ್ತೆ ಅಂತಂದರೆ ಭಾರತಕ್ಕೆ. ಪೋಡಾ ಇಲ್ಲಿ ಇದು ಭಾರತಕ್ಕೆ ಸಂಬಂಧ ಹೊಂದಿದೆ. ಅದೇ ಚೈನಾ ಎಂಬತಕ್ಕಂಥದ್ದು ಶ್ರೀಲಂಕಾಗೆ ಸಂಬಂಧ ಹೊಂದಿದೆ. ಹಾಗಾಗಿ ಆಪ್ಷನ್ 1 ಇದೆ ನೋಡಿ, ಇದು ಸರಿಯಾದ ಉತ್ತರ. ನಮಗೆ ಒಂದು ಗೊತ್ತಿರಬೇಕು, ಪೋಡಾ ಎಂಬತಕ್ಕಂಥದ್ದು ಭಾರತಕ್ಕೆ ಸಂಬಂಧ ಹೊಂದಿರೋದು ಗೊತ್ತಿದ್ರೂ ಕೂಡ ನಾವು ಆನ್ಸರ್ನ ನೋಡ್ಬೋದು. ಈಗ ನೋಡಿ, ಪೋಡಾ ಎಂಬತಕ್ಕಂಥದ್ದು C1 ಆಗಬೇಕು. C1 ಇಲ್ಲಿದೆ, ಇಲ್ಲೂ ಕೂಡ ಬರಲ್ಲ, ಇಲ್ಲೂ ಕೂಡ ಬರಲ್ಲ. ಇನ್ನೂ ಯಾವುದಾದ್ರೂ ಒಂದು ಗೊತ್ತಿದ್ರೂ ಕೂಡ ಇವೆರಡರಲ್ಲಿ ನೀವು 50-50 ಹಾಕಿನೂ ಕೂಡ ನೀವು ಏನಪ್ಪ ಮಾಡ್ಬೋದು ಅಂತ ಅಂದರೆ ಒಂದು ಕ್ವಶನ್ಗೆ ನೀವು ಆನ್ಸರ್ನ ಮಾಡ್ಬೋದು. ಓಕೆನಾ,
ಈ ರೀತಿಯಾಗಿ ನೀವು ಏನಪ್ಪ ಮಾಡ್ಕೋಬೇಕು ಅಂತಂದರೆ ಪ್ರಶ್ನೆ ಪತ್ರಿಕೆಗಳಿಗೆ ಆನ್ಸರ್ನ ಮಾಡೋದನ್ನು ನೀವು ಎಲಿಮಿನೇಷನ್ ಟೆಕ್ನಿಕನ್ನು ನೀವು ಯೂಸ್ ಮಾಡಬೇಕು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಎಕ್ಸಾಮ್ಗಳಲ್ಲಿ. ಇಂಗ್ಲೀಷಲ್ಲೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ, ಟೆಲಿಗ್ರಾಮಲ್ಲಿ ಈಗಾಗಲೇ ನಾನು ಶೇರ್ ಮಾಡಿದ್ದೇನೆ, ಅಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು. ಆದರೆ ನೀವು ತರಗತಿಗಳನ್ನು ನೋಡಿದರೆ ನಿಮಗೆ ಕೂಡ ಇದು ಯೂಸ್ಫುಲ್ ಆಗ್ತದೆ. ನೋಡಿ, ಎರಡನೇ ಪ್ರಶ್ನೆ ಏನಿದೆ, ಭೂವನತಿಗೆ ಒಳಗಾದ ಪ್ರದೇಶದ ಆಧಾರದ ಮೇಲೆ ಕೆಳಗಿನ ರಾಜ್ಯಗಳನ್ನು ಹೆಚ್ಚಿನದ್ರಿಂದ ಕಡಿಮೆವರೆಗೆ, ಅಂದರೆ ಹೆಚ್ಚಿನದಿಂದ ಕಡಿಮೆವರೆಗೆ ಜೋಡಿಸಿ ಅಂತ. ನೋಡಿ, ರಾಜಸ್ಥಾನ, ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಮೊದಲನೇದು ಇಲ್ಲಿ ರಾಜಸ್ಥಾನ ಬರ್ತದೆ. ನಿಮಗೆಲ್ಲರಿಗೂ ಕೂಡ ಗೊತ್ತು, ಭೂ ಅವನತಿ ಅಂತಂದರೆ ಜಾಸ್ತಿ ಇಲ್ಲಿ ಡೆಸರ್ಟ್ ಇರ್ತಕ್ಕಂಥದ್ದು, ಸಹರಾ ಮರುಭೂಮಿ ಸ್ಥಳಗಳು ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ರಾಜಸ್ಥಾನದಲ್ಲಿ. ಓಕೆನಾ. ಮೊದಲನೇದು ಎ ಬರುತ್ತೆ, ಇಲ್ಲಿದೆ, ಇಲ್ಲಿದೆ ಮತ್ತು ಇಲ್ಲಿದೆ. ಓಕೆನಾ, ಮೂರಿದ್ದಾವೆ ಇಲ್ಲಿ, ಎ ಅಂತ ಮೂರಿದೆ. ನೆಕ್ಸ್ಟು ಎರಡನೇದು ಯಾವುದು ಬರುತ್ತೆ ಅಂತಂದರೆ ಮಹಾರಾಷ್ಟ್ರ ಬರ್ತದೆ. ನೆಕ್ಸ್ಟು ಮೂರನೇದು ಯಾವುದು ಬರುತ್ತೆ ಅಂತ ನೋಡೋದಾದರೆ ಕರ್ನಾಟಕ ಬರ್ತದೆ, ಇಲ್ಲಿ ಗುಜರಾತ್ ಬರ್ತದೆ, ಕೊನೆಯದಾಗಿ ಕರ್ನಾಟಕ. ಹಾಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆದರೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡ್ಕೊಳ್ತಾ ಹೋಗಬೇಕು. ಮುಂದೆಯೂ ಕೂಡ ನಿಮಗೆ ಇದೇ ರೀತಿ ತರಗತಿಗಳು ಇಲ್ಲಿ ಫ್ರೀಯಾಗಿ ಸಿಗ್ತಾ ಹೋಗ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ನಗರದ ವಾಯು ಗುಣಮಟ್ಟವನ್ನು ಅಳೆಯುವ ಒಂದು ಜೈವಿಕ ಸೂಚಕ ಯಾವುದು ಅಂತ ಇಲ್ಲಿ ಕೇಳಿದರೆ ಫಂಗೈ ಅಂತ ಇದೆ, ಆಲ್ಗೆ, ಮೋಸಸ್ ಮತ್ತು ಲೈಕೆನ್ಸ್ ಅಂತ ಕೊಟ್ಟಿದ್ದಾರೆ. ಇದು ಈಸಿ ಪ್ರಶ್ನೆ. ಲೈಕೆನ್ಸ್ ಅಂತ ಕರಿತೇವೆ. ಫಂಗೈ ಮತ್ತು ಆಲ್ಗೆ ಎರಡರ ಒಂದು ಸಿಂಬಯೋಟಿಕ್ ಅಸೋಸಿಯೇಷನ್ ಇವು ಆಗಿರ್ತವೆ. ಓಕೆನಾ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಲೈಕೆನ್ಸ್ ಅಂತಕ್ಕಂಥದ್ದು ಸೈನ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬಹುದಾಗಿತ್ತು. ಆದರೆ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ತರಗತಿಗಳನ್ನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಜಾಗತಿಕ ಸಂಘಟನೆಗಳನ್ನು ಅಥವಾ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ಅಜೆಂಡಾ 21 ಇದೆ, ಬ್ರಂಟ್ಲ್ಯಾಂಡ್ ವರದಿ ಇದೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳು SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮತ್ತು ಸ್ಟಾಕ್ಹೋಮ್ ಸಮ್ಮೇಳನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮೊದಲನೇದು ಸ್ಟಾಕ್ಹೋಮ್ ಸಮ್ಮೇಳನ, ನೆಕ್ಸ್ಟ್ ಬರೋದು ಸುಸ್ಥಿರ ಅಭಿವೃದ್ಧಿ ಗುರಿಗಳು, ನೆಕ್ಸ್ಟು ಬ್ರಂಟ್ಲ್ಯಾಂಡ್ ವರದಿ ಬರ್ತದೆ, ನೆಕ್ಸ್ಟ್ ಕೊನೆಯದಾಗಿ ಅಜೆಂಡಾ 21 ಬರ್ತದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಆಯಿತಾ. ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಇಸ್ವಿಯನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ನಾನು ಇಲ್ಲಿ ಆನ್ಸರ್ನ ಮಾತ್ರ ಹೇಳಬಹುದು. ಇಸ್ವಿಯನ್ನು ನೀವು ಗೂಗಲ್ನಲ್ಲಿ ಏನು ಮಾಡಬೇಕು ಅಂತಂದರೆ ಸ್ಟಾಕ್ಹೋಮ್ ಸಮ್ಮೇಳನ ಯಾವಾಗಾಯಿತು, 1997. ಈ ರೀತಿಯಾಗಿ ನೀವು ನೆನ್ಪಿಟ್ಕೋಬೇಕು. ನನಗೂ ಕೂಡ ಇಸ್ವಿ ಗೊತ್ತಿದೆ, ಆದರೆ ನೀವೇನು ಮಾಡಬೇಕು, ಸರ್ಚ್ ಮಾಡಿದರೆ ನಿಮಗೆ ಹೆಚ್ಚಿನದಾಗಿ ಜ್ಞಾನ ಉಳ್ಕೊಳ್ಳುತ್ತೆ. ನಾನು ಹೇಳಿಬಿಟ್ಟೆ ಅಂತಾನೆ ಒಂದು 5 ನಿಮಿಷ ಇರ್ಬೋದು. ನೆಕ್ಸ್ಟು ಈ ಒಂದು ಕೊನೆವರೆಗೂ ಪ್ರಶ್ನೆಗಳನ್ನು ಪತ್ರಿಕೆಯನ್ನು ಬೆಳೆಸ್ತೇನೆ. ಕೊನೆ ಒಂದು ಪ್ರಶ್ನೆಯನ್ನು ಹೇಳಬೇಕಾದ್ರೆ ಸೇಮ್ ಪ್ರಶ್ನೆ ಇನ್ನೊಂದ್ಸಲಿ ಬಿಟ್ಟರೆ ಈ ಇಸ್ವಿಗಳು ನಿಮಗೆ ನೆನಪಾಗೋದಿಲ್ಲ. ನೀವೇನಾದರೂ ಸ್ಟಾಕ್ಹೋಮ್ ಸಮ್ಮೇಳನ ಸರ್ಚ್ ಮಾಡಿ ನೀವೇನಾದರೂ ಗೂಗಲ್ಲಿ ನೋಡಿದರೆ 1997 ಅಂತ, ಆವಾಗ ನಿಮಗೆ ನೆನಪಿರ್ತದೆ. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲೂ ಕೂಡ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮತ್ತು ಕೋಡ್ಗಳನ್ನು ಯೂಸ್ ಮಾಡಿ ಆನ್ಸರ್ ಮಾಡಿ ಅಂತ. ನೋಡಿ, ಸಾರ್ಕ್ ಎಂಬತಕ್ಕಂಥದ್ದು ಮತ್ತು ಪಟ್ಟಿ 2ರಲ್ಲಿ ಏನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಏಷಿಯನ್ ಎಂಬತಕ್ಕಂಥದ್ದು OPEC, ಯುರೋಪಿಯನ್ ಯೂನಿಯನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಸಾರ್ಕ್ ಎಂಬತಕ್ಕಂಥದ್ದಿದೆ, ಮತ್ತು ಏಷಿಯನ್ ಎಂಬತಕ್ಕಂಥದ್ದಿದೆ, OPEC ಇದೆ ಮತ್ತು EU ಇದೆ. ನೋಡಿ, ಏನಪ್ಪ ಅಂತಂದರೆ ಸಾರ್ಕ್ ಎಂಬತಕ್ಕಂಥದ್ದು ದಕ್ಷಿಣ ಏಷ್ಯಾದಲ್ಲಿ ಪ್ರಾದೇಶಿಕ ಶಾಂತಿ ಮತ್ತು ಏನಪ್ಪ ಮಾಡ್ತಾರೆ ಅಂತಂದರೆ ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಯನ್ನು ಉತ್ತೇಜನ ಮಾಡೋದು ಸಾರ್ಕ್ನ ಒಂದು ಕೆಲಸ. ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಏಷಿಯನ್, ಇದು ಏನು ಮಾಡುತ್ತೆ ಅಂತಂದರೆ ಆಗ್ನೇಯ ಏಷ್ಯಾದ ಆರ್ಥಿಕ ಬೆಳವಣಿಗೆ ಮತ್ತು ರಾಜಕೀಯ ಸಹಕಾರಕ್ಕಾಗಿ ಮಾಡಿದ್ದಾರೆ. OPEC ಎಂಬತಕ್ಕಂಥದ್ದನ್ನು ನೋಡಿ, ಪೆಟ್ರೋಲಿಯಂ ನೀತಿಗಳನ್ನು ಅನುಸರಿಸೋದಕ್ಕೆ. ಯುರೋಪಿಯನ್ ಒಂದು ಯೂನಿಯನ್ ಇದೆ, ಇದು ಯುರೋಪ್ಗೆ ಸಂಬಂಧ ಹೊಂದಿದೆ. ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿತ್ತು. ಆಪ್ಷನ್ 1 ಸರಿಯಾದ ಉತ್ತರ. ಓಕೆನಾ, ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲೂ ಕೂಡ ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಇಲ್ಲಿ ಪ್ರೀತಿಲತಾ ವಡ್ಡೇದಾರ್ ಇದೆ, ಸುಹಾಸಿನಿ ಗಂಗೂಲಿ, ಕಲ್ಪನಾ ದತ್ತ, ತೋರು ದತ್ತ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಆಪ್ಷನ್ 2ರಲ್ಲಿ ನೋಡ್ಬೋದು, ಸೂರ್ಯ ಸೇನರ ಕ್ರಾಂತಿಕಾರಿ ಪಡೆಯ ಸದಸ್ಯ, ಬಂಗಾಳ ಕವಯಿತ್ರಿ ಮತ್ತು ಬ್ರಿಟಿಷ್ ಭಾರತ ಭಾಷಾಂತರಕಾರ್ತಿ, ಚಿತ್ತಗಾಂಗ್ ಶಸ್ತ್ರಗಾರರ ದಾಳಿಯಲ್ಲಿ ಭಾಗವಹಿಸಿದ್ರು, ಮತ್ತು ಪಹಾಡ್ ತಾಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿ ಭಾಗವಹಿಸಿದ್ರು ಅಂತ. ಇಲ್ಲಿ ಸರಿಯಾದ ಉತ್ತರ ನೋಡಿ, ಪ್ರೀತಿಲತಾ ವಡ್ಡೇದಾರ್ ಅವರು ಯಾವುದಕ್ಕೆ ಇದಾಗ್ತಾರೆ ಅಂತಂದರೆ ಪಹಾಡ
ತಾಲಿ ಯುರೋಪಿಯನ್ ಕ್ಲಬ್ಸ್ ಮೇಲೆ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದವರು ಯಾರಪ್ಪ ಅಂತಂದರೆ ಪ್ರೀತಿಲತಾ ವಡ್ಡೇದಾರ್ ಅಂತಕ್ಕಂಥವ್ರು. ನೆಕ್ಸ್ಟು ಸುಹಾಸಿನಿ ಗಂಗೂಲಿ ಅವರು, ಇವರು ಚಿತ್ತಗಾಂಗ್ ಶಸ್ತ್ರಾಗಾರ ಒಂದು ದಾಳಿಯಲ್ಲಿ ಭಾಗವಹಿಸ್ತಾರೆ. ಕಲ್ಪನಾ ದತ್ತ ಅವರು ಸೂರ್ಯಸೇನರ ಕ್ರಾಂತಿಕಾರಿ ಪಡೆಯ ಸದಸ್ಯ ಆಗಿರ್ತಾರೆ. ತೋರು ದತ್ತ ಅವರು ಬಂಗಾಳಿ ಕವಯಿತ್ರಿ ಮತ್ತು ಬ್ರಿಟಿಷ್ ಭಾರತದ ಭಾಷಾಂತರಕಾರ್ತಿ ಆಗಿರ್ತಾರೆ. ಹಾಗಾಗಿ ಇಲ್ಲೂ ಕೂಡ ಆಪ್ಷನ್ 1 ಇಲ್ಲಿ ಸರಿದ ಉತ್ತರ ಆಗ್ತದೆ. ಓಕೆನಾ. ಇದು ಸ್ವಲ್ಪ ಇಲ್ಲಿ ಡಿಫಿಕಲ್ಟ್ ಪ್ರಶ್ನೆ ಅಂತ ಹೇಳ್ಬೋದು, ಯಾಕೆಂದರೆ ಎಲ್ಲರಿಗೂ ಕೂಡ ಗೊತ್ತಿರೋದಿಲ್ಲ. ಇದನ್ನು ಬಿಟ್ಟು ಬರುವುದು ತುಂಬ ಅಗತ್ಯತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಶಿವಾಜಿಯ ಆಳ್ವಿಕೆಯಲ್ಲಿದ್ದಾಗ ಜನರ ಮೇಲೆ ವಿಧಿಸಲಾಗಿದ್ದ 2 ವಿಧದ ತೆರಿಗೆಗಳು ನೋಡಿ, ಎಲ್ಲರಿಗೂ ಕೂಡ ಗೊತ್ತು, ಚೌತ್ ಮತ್ತು ಸರದೇಶ ಮುಖ ಅಂತ. ಓಕೆನಾ, ತುಂಬ ಈಸಿ. 1 ಮತ್ತು 2 ಬರೀ 2 ವಿಧಗಳ ತೆರಿಗೆಗಳು ಅಂತ ಇಲ್ಲೇ ಡೈರೆಕ್ಟಾಗಿ ಕೇಳಿಬಿಟ್ಟಿದ್ದಾರೆ. ಇಲ್ಲಿ ಇನ್ನೂ ಯಾವ ರೀತಿ ಕೇಳಬಹುದಿತ್ತು ಅಂತ ಕೆಳಗಿನವುಗಳಲ್ಲಿ ಶಿವಾಜಿಯ ಆಳ್ವಿಕೆಯಲ್ಲಿ ಇದ್ದಂತಹ ಒಂದು ತೆರಿಗೆಗಳು ಯಾವ್ಯಾವುದು ಅಂತ ಇಲ್ಲಿ ಕೇಳಿದರೆ ನಿಮಗೆ ಸ್ವಲ್ಪ ಟಫ್ ಆಗ್ತಿತ್ತು. ಆದರೆ ನಮಗೆ ಗೊತ್ತಿದೆ ಚೌತ್ ಮತ್ತು ಸರದೇಶಮುಖಿ. ನಮ್ಮದೇ ವಿಡಿಯೋದಲ್ಲಿ ಹೆಚ್ಚಿನದಾಗಿ ತುಂಬ ಸಲ ಇದೇ ಪ್ರಶ್ನೆಗಳನ್ನು ನಾವು ಕೊಟ್ಟಿದ್ದೇವೆ. ಇದರಿಂದ ಡೈರೆಕ್ಟ್ ಕ್ವಶನ್ ಇದು. ಓಕೆನಾ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಮೈಸೂರು ದಿವಾನರ ಹೆಸರುಗಳನ್ನು ಸರಿಯಾದ ಕಾಲಕ್ರಮಣಿಕೆಯಲ್ಲಿ ಜೋಡಿಸುವುದನ್ನು ಆಯ್ಕೆ ಮಾಡಿ ಅಂತ. ನೋಡಿ, ಇಲ್ಲಿ ಸರಿಯಾದ ಉತ್ತರ ನೋಡಿ, ಡೈರೆಕ್ಟ್ ಆನ್ಸರ್ ಹೇಳಿಬಿಡ್ತೇನೆ. VP ಮಾಧವರಾವ್ ಮೊದಲನೇದು. ನೆಕ್ಸ್ಟು ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ. ನೆಕ್ಸ್ಟು ಮಿರ್ಜಾ ಇಸ್ಮಾಯಿಲ್ ಅವರು. ನೆಕ್ಸ್ಟು N ಮಾಧವರಾವ್ ಅವರು. ನೋಡಿ, ಇವರಿಗೂ ಮತ್ತು ಇವರಿಗೂ ನಿಮಗೇನು ಏನಾಗ್ತದೆ, ಕನ್ಫ್ಯೂಸ್ ಆಗ್ತದೆ. VP ಮಾಧವರಾವ್ ಮತ್ತು N ಮಾಧವರಾವ್ ಅವರು, ಅದು ಗೊತ್ತಿರಬೇಕು. ಇದನ್ನು ನೀವು ಏನಪ್ಪ ಮಾಡಬೇಕು ಅಂತಂದರೆ, ಏನು ನಿಮ್ಮ ಒಂದು ನೂತಂಜಿಕೆ ಬುಕ್ ಏನಾದರೂ ಇತ್ತು ಅಂತಾರೆ, ಅಲ್ಲಿ ನೀವು ಕರೆಕ್ಟಾಗಿ ಏನಪ್ಪ ಮಾಡಬೇಕು ಅಂತಂದರೆ, ಮೈಸೂರು ದಿವಾನರು ಎಷ್ಟು ಜನ ಬರ್ತಾರೆ ಅವರೆಲ್ಲರನ್ನೂ ಕೂಡ ನೀವು ಒಂದ್ಸಲಿ ಗಟ್ಟೊಡಿಬೇಕು, ನೆನ್ಪಿಟ್ಕೋಬೇಕು. ಯಾರು ಆದಮೇಲೆ ಯಾರು ಬರ್ತಾರೆ, ಯಾರು ಏನೇನು ಮಾಡ್ತಾರೆ, ಕಣ್ಣಂಬಾಡಿ ಕಟ್ಟೆ ಯಾರು ಕಟ್ಟಿದರು, ಈ ರೀತಿಯಾಗಿ ನೀವು ನೆನ್ಪಿಟ್ಕೊಂಡ್ರೆ ನಿಮಗೂ ಕೂಡ ಈ ಒಂದು ಪ್ರಶ್ನೆಯನ್ನು ಆನ್ಸರ್ ಮಾಡೋದಕ್ಕೆ ಈಸಿ ಆಗ್ತದೆ. ಯಾರು ಓದಿರೋದಿಲ್ಲ ಪಕ್ಕ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ ಇಂಥ ಪ್ರಶ್ನೆಗಳನ್ನು. ಓಕೆನಾ. ಮೇಲೆ ಯಾರು ಓದಿರ್ತೀರ ಅವರಿಗೆ ಆಗೋದಿಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡಿ ಏನಿದೆ, ಕೆಳಗಿನ ಕಮಿಷನರುಗಳಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಕಾಫಿ ಪ್ಲಾಂಟೇಷನನ್ನು ಪ್ರಾರಂಭ ಮಾಡೋದಕ್ಕೆ ಕಾರಣಕರ್ತರು ಯಾರು ಆಗಿದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಯಾರಪ್ಪ ಆಗಿದ್ರು ಅಂತ, ಮಾರ್ಕ್ ಕಬ್ಬನ್ ಅಂತ. ಮಾರ್ಕ್ ಕಬ್ಬನ್ ಇವ್ರು ಏನು ಮಾಡ್ತಾರೆ, ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕನ್ನು ಕೂಡ ಇವರು ಸೃಷ್ಟಿಯನ್ನು ಮಾಡ್ತಾರೆ ಅಂತ. ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಇಲ್ಲೇ ಇದೆ ನೋಡಿ, ದೂರ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಇದೆ. ಕೆಳಗಿನ ಒಂದು ಘಟನೆಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಹೊಂದಿಸಿ ಬರೆಯಿರಿ ಅಂತ. ವೈಯಕ್ತಿಕ ಸತ್ಯಾಗ್ರಹ ಪ್ರಾರಂಭ ಅಂತ ಕೊಟ್ಟಿದ್ದಾರೆ. ಗಾಂಧೀಜಿಯವರು ಭಾರತೀಯ ಒಂದು ಕಾಂಗ್ರೆಸ್ಸಿನ ಒಂದು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದು ಯಾವಾಗ ಅಂತ ಇದೆಲ್ಲರಿಗೂ ಕೂಡ ಗೊತ್ತು, 1924 ಅಂತ. ಯಾವಾಗ, ಬೆಳಗಾವಿ ಅಧಿವೇಶನದಲ್ಲಿ. ಓಕೆನಾ. UGC ಸ್ಥಾಪನೆ ಅಂತ ಕೊಟ್ಟಿದ್ದಾರೆ. ಬಂಗಾಳದ ವಿಭಜನೆಯ ಒಂದು ತೀರ್ಮಾನದ ಹಿಂತೆಗೆಯುವಿಕೆ ಯಾವಾಗ, ಹಾರ್ಡಿಂಜ್ ಬರ್ತಾನೆ, ಲಾರ್ಡ್ ಹಾರ್ಡಿಂಜ್ ಅಂತಕ್ಕಂಥವ್ರು, ಯಾವಾಗ, 1911ರಲ್ಲಿ. ಓಕೆನಾ. ಇಲ್ಲಿ ನೀವು ಆನ್ಸರ್ನ ಈ ರೀತಿಯಾಗಿ ಮಾಡ್ಬೋದು. ಏನಪ್ಪ ಅಂತ ಇಲ್ಲೇನು ಕೇಳಿದರೆ, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಣಿಕೆ ಮೊದಲು ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ನೋಡಿ. ಯಾವುದು ಆದಮೇಲೆ ಯಾವ್ದು ಬರುತ್ತೆ, ಗಾಂಧೀಜಿಯವರು ಮೊದಲಾದ್ಮೇಲೆ ಬಂಗಾಳ ವಿಭಜನೆ ಬರ್ತದೆ. 2 ಆದಮೇಲೆ 4 ಬರಬೇಕು. ನೋಡಿ, ಇಲ್ಲೇ ಇದೆ 2 ಆದಮೇಲೆ 4 ಇದೆ, 2 ಆದಮೇಲೆ 4 ಇದೆ, ಇಲ್ಲೂ 2 ಆದಮೇಲೆ 4 ಇದೆ, 4 ಆದಮೇಲೆ 2 ಇದೆ. 3ನೇ ಆಪ್ಷನ್ ಅಲ್ಲ. ಓಕೆನಾ. ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಯಾವುದು, ಇಲ್ಲಿ ಮೊದಲನೇದು ಯಾವುದಪ್ಪ ಅಂತ ಅಂದರೆ, ಆನ್ಸರ್ ಡೈರೆಕ್ಟಾಗಿ ಹೇಳಿಬಿಡ್ತೇನೆ. ಮೊದಲನೇದು ಯಾವುದು ನೋಡಿ, ಮೊದಲನೇದು ಯಾವ್ದು ಬರುತ್ತೆ, 2 ಆದಮೇಲೆ 4 ಬರೋದಿಲ್ಲ. ಮೊದಲು 1911 ಬರುತ್ತಾ, ಅದಾದಮೇಲೆ 1924 ಬರುತ್ತೆ. ಮೊದಲು 4 ಬರಬೇಕು, ನೆಕ್ಸ್ಟ್ 2ನೇದು ಬರಬೇಕು. ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ, ಇದು ಬರುತ್ತೆ. ಹಾಗಾಗಿ ಆಪ್ಷನ್ 3 ಈಸಿಯಾಗಿ ಆನ್ಸರ್ ಮಾಡ್ಬೋದಿತ್ತು. ಓಕೆನಾ. ಈಸಿಯಾಗಿ ಆನ್ಸರ್ ಮಾಡ್ಬೋದಿತ್ತು ಈ ಪ್ರಶ್ನೆಗೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ನಮ್ಮ ಒಂದು ತರಗತಿಗಳು ಯೂಸ್ಫುಲ್ ಆಗ್ತಾಯಿದ್ರೆ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂಥ ತರಗತಿಗಳನ್ನು ಫ್ರೀಯಾಗಿ ನೋಡ್ಕೊಳ್ತಾ ಹೋಗಬೇಕು. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಚರಿತ್ರೆಯನ್ನು ತಿಳಿದವರು ಅದನ್ನು ಪುನರಾವರ್ತಿಸಿದ್ದಕ್ಕಾಗಿ ಖಂಡಿಸಲ್ಪಡ್ತಾರೆ ಅಂತ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಂಥ ಒಂದು ಭಾರತೀಯ ಒಂದು ಮತ್ಸದ್ವಿ ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾರಪ್ಪ ಇದನ್ನು ಹೇಳಿದ್ರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದನ್ನು ಹೇಳ್ತಾರೆ ಅಂತ. ಓಕೆನಾ. ಆಪ್ಷನ್ 4. ನೆಕ್ಸ್ಟು ಮುಂದಿನ ಪ್ರಶ್ನೆ, 1616 ಹೊತ್ತಿಗೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಪಶ್ಚಿಮ ಭಾಗದಲ್ಲಿ ಕಾರ್ಖಾನೆಗಳನ್ನು ಹೊಂದಿದ ಸ್ಥಳಗಳು ಯಾವ್ಯಾವುದು ಅಂತ. 1616 ಒಂದು ಹೊತ್ತಿಗೆ ನೋಡಿ ಯಾವ್ಯಾವುದು, ಸೂರತ್ನಲ್ಲಿತ್ತು, ಅಹಮದಾಬಾದ್ನಲ್ಲಿತ್ತು ಮತ್ತು ಭರೂಚ್ನಲ್ಲಿತ್ತು. ಓಕೆನಾ. ಇದು ನಾವು ಓದಿಲ್ಲ. ಪೆಟೋಪೋಲಿ ಅಂತ ಎಲ್ಲೂ ಕೂಡ ಓದಿಲ್ಲ. ಮಲಬಾರ್ ಓದಿಲ್ಲ.
ಮಲಬಾರ್ ಓದಿಲ್ಲ. ಓಕೆನಾ, ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಓಕೆನಾ, ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ ಅಂದರೆ ನೀವು ಏನು ಮಾಡಬೇಕು, ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಬೇಕು. ಗೊತ್ತಾಗಿಲ್ಲ ಸರ್ ಇನ್ನೊಂದ್ಸಲಿ ಹೇಳಿ ಅಂತ. ಆವಾಗ ನಾವು ಮುಂದಿನ ತರಗತಿಗಳಲ್ಲಿ 2ರಿಂದ 3 ಸಲ ಹೇಳ್ತಕ್ಕಂಥ ಒಂದು ಇದನ್ನು ಮಾಡ್ಕೊಳ್ತೇವೆ. ನೋಡಿ, ಇನ್ನೊಂದು ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಕೆಳಗಿನ ನಮೂದಿಸಿರ್ತಕ್ಕಂಥ ಒಂದು ಕೋಡ್ಗಳ ಒಂದು ಮುಖಾಂತರ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ. ನೋಡಿ, ಹಿಂದ್ ಸ್ವರಾಜ್ ಒಂದಿದೆ, ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಇದೆ, ಓರಿಯೆಂಟಲಿಸಮ್ ಇದೆ, ಪವರ್ ಆ್ಯಂಡ್ ನಾಲೆಡ್ಜ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ನೋಡಿ, ಮೈಕಲ್ ಫೋಕಾಲ್ಟ್, MK ಗಾಂಧಿ, ರುಡ್ಯಾರ್ಡ್ ಕಿಪ್ಲಿಂಗ್, ಎಡ್ವರ್ಡ್ ಸೈದ್ ಅಂತ. ನಿಮಗೆ ಈಸಿಯಾಗಿ ಏನಪ್ಪ ಮಾಡ್ಬೋದು ಅಂತ ಅಂದರೆ, ಇಲ್ಲಿ MK ಗಾಂಧಿಯವರು ಹಿಂದ್ ಸ್ವರಾಜ್ಗೆ ಸಂಬಂಧ ಹೊಂದಿದ್ದಾರೆ. 1ನೇದು 2 ಅಂತ. 1ನೇದು 2 ಎಲ್ಲಿದೆ? ಇಲ್ಲೊಂದಿದೆ, ಇಲ್ಲಿ ಎಲ್ಲೂ ಕೂಡ ಇಲ್ಲ. ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು, ಇದೇ ಆಪ್ಷನ್ ಅಂತ. 33 1ನೇದು ಅಂತ. ಓಕೆನಾ, ಈ ರೀತಿಯಾಗಿ ನೀವು ಏನು ಮಾಡಬೇಕು, ಎಲಿಮಿನೇಷನ್ ಟೆಕ್ನಿಕನ್ನು ನೀವು ಯೂಸ್ ಮಾಡಬೇಕು. ಬೇರೆದನ್ನು ಕೂಡ ನಾವು ಈಗ ನೋಡ್ಕೊಳ್ಳೋಣ. ನೋಡಿ, 2ನೇದು B ಯಾವುದಪ್ಪ ಅಂತ, ವೈಟ್ ಮ್ಯಾನ್ಸ್ ಬರ್ಡನ್, ಇದು 3 ರುಡ್ಯಾರ್ಡ್ ಕ್ಲಿಪ್ಪಿಂಗ್ಸ್ಗೆ. C ಅಂತಕ್ಕಂಥ ಓರಿಯೆಂಟಲಿಸಮ್ 4 ಎಡ್ವರ್ಡ್ ಸೈವ್ಸ್ಗೆ. ಪವರ್ ಆ್ಯಂಡ್ ನಾಲೆಡ್ಜ್ ಇದು ಮೈಕಲ್ ಫೋಕಾಲ್ಟ್ಗೆ ಇದು ಹೊಂದಾಣಿಕೆ ಆಗ್ತದೆ ಅಂತ. ಓಕೆನಾ, ನೋಡಿ ಇಲ್ಲೊಂದಿದೆ, ಕೆಳಗಿನ ಕದನಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಒಂದು ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ನೋಡಿ, ವಾಂಡಿವಾಶ್ ಕದನ, ಶ್ರೀರಂಗಪಟ್ಟಣ ಕದನ, 1ನೇ ಆಂಗ್ಲೋ ಮೈಸೂರು ಕದನ, 2ನೇ ಆಂಗ್ಲೋ ಮೈಸೂರು ಕದನ ಅಂತ. ವಾಂಡಿವಾಶ್ ಯಾವಾಗಾಯಿತು? 1760ರಲ್ಲಿ ಆಯಿತು. ಓಕೆನಾ, ನೆಕ್ಸ್ಟು ಆಂಗ್ಲೋ ಮೈಸೂರು ಅದಾದಮೇಲೆ ಬಂದಿದ್ದು. ಓಕೆನಾ, ಮೊದಲು ವಾಂಡಿವಾಶ್ ಬರಬೇಕು. 34ನೇದು ಯಾವ್ದು ಬರುತ್ತೆ ನೋಡಿ, ಮೊದಲು ಯಾವ್ದು ಬರುತ್ತೆ? 34. ನೋಡಿ, ಮೊದಲನೇದು ಯಾವುದು? ಇಲ್ಲಿ ಮೊದಲ ಒಂದು ಆಂಗ್ಲೋ ಮೈಸೂರು ಕದನ ಇಲ್ಲಿ ಬರ್ತಕ್ಕಂಥದ್ದು, ಮೊದಲ ಒಂದು ಆಂಗ್ಲೋ ಮೈಸೂರು ಕದನ. ನೆಕ್ಸ್ಟ್ ಅದಾದ ಬಳಿಕ 2ನೇ ಆಂಗ್ಲೋ ಮೈಸೂರು ಕದನ ಬರುತ್ತೆ. ಅದಾದ ಬಳಿಕ ಇಲ್ಲಿ ವಾಂಡಿವಾಶ್ ಕದನ, ಶ್ರೀರಂಗಪಟ್ಟಣ ಒಪ್ಪಂದ, 3ನೇ ಒಂದು ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟದ್ದು. ಅದಕ್ಕಾಗಿ ಇವೆರಡು ಆದಮೇಲೆ ಇದು ಬರ್ತದೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ನೋಡಿ, ಮಹಾಯಾನಿಗಳು ಅಂತ ಕೊಟ್ಟಿದ್ದಾರೆ. ಬುದ್ಧನ ಮೂಲ ಬೋಧನೆಗಳನ್ನು ವಿಮುಖರಾದವರು, ಸ್ವಯಂ ನಿಯಂತ್ರಣ ಮತ್ತು ಧ್ಯಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಬಯಸಿದವರು, ಬುದ್ಧ ಮತ್ತು ಬೋಧಿಸತ್ವದ ದಿವ್ಯತೆಯಲ್ಲಿ ನಂಬಿಕೆ ಹೊಂದಿದ್ದರು ಮತ್ತು ಅವರ ಬಿಂಬಗಳನ್ನು ಪೂಜೆ ಮಾಡ್ತಾ ಇದ್ರು. 4ನೇದು ಮಾಧ್ಯಮಿಕ ಮತ್ತು ಯೋಗಾಚಾರ ಎಂಬ ಒಂದು 2 ಪ್ರಮುಖ ತಾತ್ವಿಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದರು ಅಂತ. ಇಲ್ಲಿ ಎಷ್ಟು ಸರಿ ಇದಾವೆ ಅಂತ, ಇದು UPSCಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಯಾಕೆಂದರೆ ಇದೇ ರೀತಿ ಕೇಳಿದ್ದಾರೆ, ಎಷ್ಟು ಸರಿಯಾಗಿದೆ ಅಂತ. ಓಕೆನಾ, ಇಲ್ಲಿ 3 ಸರಿಯಾಗಿದೆ. ಅಂದರೆ ಇಲ್ಲಿ 1, 3, 4 ಇಲ್ಲಿ 2ನೇ ತಪ್ಪು ಇದೆ. ಸ್ವಯಂ ನಿಯಂತ್ರಣ ಮತ್ತು ಧ್ಯಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಬಯಸಿದನು ಅಂತ, ಇದು ತಪ್ಪಿದು. ಅದನ್ನು ಬಿಟ್ಟು ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಆಪ್ಷನ್ 3 ಸರಿಯಾದ ಉತ್ತರ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ನಿಮಗೇನಾದರೂ ಲೈವ್ ಕ್ಲಾಸಸ್ ಬೇಕು ಅಂತ ಅದಕ್ಕೂ ಕೂಡ ಕಮೆಂಟ್ ಮಾಡಿ. ಲೈವ್ ಕ್ಲಾಸಸ್ಗಳನ್ನು ಕೂಡ ನಾನು ಮಾಡಿ ಕೊಡ್ತೇನೆ. ನೋಡಿ, ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ನಗರಗಳನ್ನು ಗುರುತಿಸಿ ಅಂತ. ದೆಹಲಿ ಮತ್ತು ಲಾಹೋರ್, ತೋಪ್ರಾ ಮತ್ತು ಮೀರತ್, ಪಾಣಿಪತ್ ಮತ್ತು ಸಿಕಂದರ್, ಫತೇಬಾದ್ ಮತ್ತು ಹಿಸ್ಸಾರ್ ಅಂತ ಕೊಟ್ಟಿದ್ದಾರೆ. ಯಾವ್ಯಾವುದು ಫಿರೋಜ್ ಶಾ ತುಘಲಕ್ ಮಾಡಿದ್ದು? ತುಘಲಕಾಬಾದ್ ಮಾಡಿರ್ತಾನೆ ಫಿರೋಜ್ ಶಾ ತುಘಲಕ್. ಇಲ್ಲಿ ಫತೇಬಾದ್ ಮತ್ತು ಹಿಸ್ಸಾರ್ ಅಂತಕ್ಕಂಥ ತುಘಲಕ್ ಮಾಡಿರ್ತಕ್ಕಂಥ ಒಂದು ಸ್ಥಳಗಳು. ಓಕೆನಾ, ಆಪ್ಷನ್ ಡಿ ಫತೇಬಾದ್ ಮತ್ತು ಹಿಸ್ಸಾರ್ ಅಂತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನವುಗಳನ್ನು ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಕೀರ್ತಿವರ್ಮ, ಶ್ರೀಧರಾಚಾರ್ಯ, 2ನೇ ನಾಗವರ್ಮ, ನಾಗಚಂದ್ರನ್ ಅಂತ ಕೊಟ್ಟಿದ್ದಾರೆ. ಅವರ ಕೃತಿಗಳನ್ನು ಇಲ್ಲಿ ಈ ಕಡೆ ಕೊಟ್ಟಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಕೀರ್ತಿವರ್ಮ ಗೋ ವೈದ್ಯ ಎಂಬತಕ್ಕಂಥ ಕೃತಿಯನ್ನು ಬರೀತಾನೆ. ಶ್ರೀಧರಾಚಾರ್ಯ ಚಾತಕ ತಿಲಕಾಂತಿ ಎಂಬತಕ್ಕಂಥ ಬರೀತಾನೆ. 2ನೇ ನಾಗವರ್ಮ ನೀವು ನೋಡ್ಬೋದು ಕಾವ್ಯಾವಲೋಕನ ಅಂತ ಎಂಬತಕ್ಕಂಥ ಬರೀತಾನೆ. ನಾಗಚಂದ್ರ ಮಲ್ಲಿನಾಥ ಪುರಾಣ ಎಂಬತಕ್ಕಂಥದ್ದನ್ನು ಬರೀತಾನೆ. ಹಾಗಾಗಿ ಆಪ್ಷನ್ ಡಿ. ಇದು ಕೂಡ ಈಸಿ ಪ್ರಶ್ನೆ, ಈಸಿ ಅಂತಲೇ ಹೇಳ್ತೇನೆ. ಯಾಕೆಂದರೆ ಎಲ್ಲರೂ ಕೂಡ ಹಿಸ್ಟ್ರಿನ ಓದಿರ್ತೀರ ಒಂದ್ಸಲಿ, ಅದೆಲ್ಲರೂ ಕೂಡ ಒಂದ್ಸಲಿ ಇದನ್ನು ಓದೇ ಇರ್ತೀರ. ಓಕೆನಾ, ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದ್ದಾವೆ. 64, 66, 336, 414, 83, 30 ಅಂತ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡ್ತೇನೆ. ಯಾಕೆ ಅಂತಂದರೆ GK ಕ್ಲಾಸನ್ನು ಮಾಡ್ತಿದ್ದೀನಿ ಇವಾಗ. GK ಕ್ಲಾಸ್ ನೋಡ್ಕೊಂಬಿಡೋಣ. ಇದು ಕೂಡ ಮೆಂಟಲ್ ಎಬಿಲಿಟಿ, ಇದು ಕೂಡ ಮೆಂಟಲ್ ಎಬಿಲಿಟಿ, ಇದು ಕೂಡ ಹೌದು, ಇದು ಕೂಡ ಹೌದು, ಇದು ಕೂಡ ಹೌದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದು ಕೂಡ ಹೌದು, ಇದು ಕೂಡ ಹೌದು,
ಓಕೆ. ನೆಕ್ಸ್ಟ್ ಇದು ಕೂಡ ಹೌದು, ಇದು ಕೂಡ ಹೌದು, ಇದು ಕೂಡ ಹೌದು, ಇದು ಕೂಡ ಹೌದು, ಇದು ಕೂಡ ಹೌದು. ಇದರಲ್ಲಿ ಡೈರೆಕ್ಟಾಗಿ ನಾವು ಆನ್ಸರ್ನ ಮಾಡ್ಬೋದು 4x3 ಅಂತ. ಇದರಲ್ಲಿ ಪ್ಲಸ್ ಇತ್ತು ಅಂತ 4x3 ಅಂತ ಮಾಡ್ಬೋದು. ಡೈರೆಕ್ಟಾಗಿ ನಾವು ದೊಡ್ಡದು ಯಾವ್ದು ಬರುತ್ತೆ ಅದೇ ಆನ್ಸರ್. ಅದೇ ಏನಾದರೂ ಮಧ್ಯದಲ್ಲಿ ಮೈನಸ್ ಇತ್ತು ಅಂತ ಯಾವ್ದು ಸಣ್ಣದಿರುತ್ತೆ ಅದೇ ಆನ್ಸರ್. ಓಕೆನಾ, ಈ ರೀತಿಯಾಗಿ ಮಾಡ್ಬೋದು. ನಾನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಒಂದು ತರಗತಿನ ಮಾಡಿಕೊಡ್ತೇನೆ ನಿಮಗೆ. ಏನು ಕೂಡ ಬರೆಯೋಕ್ಕೆ ತಗೊಂಡ ಅಗತ್ಯತೆ ಇಲ್ಲ. ಇಲ್ಲಿಗೆ 50 ಪ್ರಶ್ನೆಗಳು ಮುಗಿದವು ಇವತ್ತಿಗೆ. ಓಕೆನಾ, ಮೆಂಟಲ್ ಎಬಿಲಿಟಿನ ಮಾಡಿಕೊಟ್ರೆ 50 ಪ್ರಶ್ನೆಗಳು ಮುಗಿತವೆ. ಇನ್ನೂ 50 ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇವತ್ತಿನ ತರಗತಿ ಎಲ್ರಿಗೂ ಕೂಡ ಹೇಗೆ ಅನ್ನಿಸ್ತು ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇಂಥ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ನಮಗೆ ನೀವು ಸಪೋರ್ಟ್ ಮಾಡ್ಬೋದು. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋನ ನೋಡಿ. ಓಕೆನಾ, ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.